ಏ ಹಾಯ್. ಚೆನ್ನಾಗಿದ್ದೀನಿ ನೀವು ಆರಾಮ? ಇಷ್ಟ ಹಿಂಗೆಲ್ಲ ಬಿಟ್ರೆ ಅಂತ ಆಗುತ್ತೆ. ಅಸಹ್ಯವಾಗೈತಿದ್ದು. ನಾನು ಇವಾಗ ನೀವು ರೆಡಿನಾ ನನ್ನ ಜೊತೆ ಡೇಟಿಗೆ ಬರಕ್ಕೆ? ಏನ್ ನಾಚ್ಕೋತಾ ಇದ್ದೀರಾ? ಇವ್ರ ಬ್ಯಾಗಲ್ಲಿ ಟ್ರಾನ್ಸ್ಜೆಂಡರ್ ಬ್ಯಾಗಲ್ಲಿ ಏನಿರುತ್ತೆ ಅನ್ನೋದು ಇವಾಗ ನೋಡೋಣ ಬನ್ನಿ ಗೈಸ್. ಓ ಮೇಡಮ್ ತೊಳಿ. ಏನ್ರಿ ಬ್ಲಶ್ ಆಗ್ತಾ ಇದ್ರೆ? I mean, it's kind of cute. ಕ್ಯೂಟ್ ಅಲ್ಲ? Yeah. Let me only. ಈಗ ಹಾಕಿ ಬೆಳಗ್ಗೆ ಅವ್ರು ಹಾಕ್ತಾರೆ. ಸ್ಲೋ ಮೇಡಮ್ ಇತನಾ ಹೇ ಬಾಯ್ ಇತನಾ ಹೇ ಅಂದರ್ ನೈ ಜಾತಾ. ನಾನು ಈ ಫೀಲ್ಡಿಗೆ ಬಂದಮೇಲೆ ಅಮ್ಮ ಅಪ್ಪ ಮಾತಾಡ್ಸಲ್ಲ. ಫೋನ್ ಮಾಡಿದ್ರೆ ನೀನು ಏನಕ್ಕೆ ಈ ಥರ ಅದೇ, ನೀನು ಇರೋದಕ್ಕೆ ಸಾಯಿ, ನಮ್ಮ ಕಣ್ಮುಂದೆ ಕಾಣಿಸ್ಬೇಡ, ಎಲ್ಲರೂ ಹೋಗಿ ಸತ್ತೋಗ್ಬಿಡು, ತುಂಬ ಚುಚ್ಚಿ ಮಾತಾಡೋದು. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ನನ್ನ ಈ ವಿಡಿಯೋ. ಇದು ಇವ್ರ ಡೈಲಾಗು, ನನ್ನ ಡೈಲಾಗ್ ಅಲ್ಲ. ಬನ್ನಿ. ಇಷ್ಟ ದೇವರಣೆ ಮಾಡಲ್ಲ. ಇಲ್ಲ, ನೀವು ಯಾವಾಗ್ಲೂ ಕ್ಯಾಮ್ರಾ ಮೇಲೆ ಜಿಕ್ ಅಂತ ಆಡ್ತಾ ಇರ್ತೀರಾ. ಅದು ಹಾರ್ತು. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅ ವಿಡಿಯೋ. ಇವತ್ತು ನಮ್ಮ ಚಾನಲ್ ಅಲ್ಲಿ ಸುಜಿತ್ ಗೌಡ್ರು ಇದ್ದಾರೆ. ಹೌ ಎಕ್ಸೈಟೆಡ್ ಆರ್ ಯು? ಏ ಫುಲ್ ಎಕ್ಸೈಟೆಡ್. ಗೊತ್ತಾಗುತ್ತೆ. ಕರ್ಸ್ಬಿಟ್ಟು ಯಾವಾಗ್ಲೂ ಮಾನ ಮರ್ಯಾದೆ ಕಡೆ ನಮ್ಗೆ ಗೊತ್ತು, ಫಿಕ್ಸ್ ಆಗ್ಬಿಟ್ಟಿದ್ದೀವಿ. ಇವತ್ತು ಕಳಿಯೋದೆ. ಬಿಟ್ಬಿಟ್ಟು ಬಂದ್ಬಿಟ್ಟಿದ್ದೀನಿ ನಾನು. ಇವತ್ತು ಚಾಲೆಂಜ್ ಹೇಳಕ್ಕಿಂತ ಮುಂಚೆ ಪನಿಷ್ಮೆಂಟ್ ನ ಹೇಳ್ತೀನಿ. ಸೊ ಇದಕ್ಕೆ ಜಡ್ಜ್ ಬಂದು ನಮ್ಮ ಆಡಿಯನ್ಸ್. ಓಕೆ. ಸೊ ಕಮೆಂಟ್ ಸೆಕ್ಷನ್ ಅಲ್ಲಿ ಯಾರು ವಿನ್ನರ್ ಅಂತ ಹೇಳ್ತಾರೋ ಅವರು ಕ್ಲಿಯರ್ ವಿನ್ನರ್. ಓಕೆ. ಈ ಚಾಲೆಂಜ್ ಅಲ್ಲಿ ಯಾರು ಸೋಲ್ತಾರೆ ಅವರು ಆಪೋಸಿಟ್ ಪರ್ಸನ್ ಟ್ರಿಪ್ ಕರ್ಕೊಂಡು ಹೋಗ್ಬೇಕು. ಈಗ ನಾನ್ ಸೋತ್ರೆ ನಾನು ಕರ್ಕೊಂಡು ಹೋಗ್ತೀನಿ, ನೀವು ಸೋತ್ರೆ ನೀವು ಕರ್ಕೊಂಡು ಹೋಗ್ಬೇಕು. ನಾನು ಅಷ್ಟೇ ತಾನೆ, ಎಲ್ಲ ಎಕ್ಸ್ಪೆನ್ಸ್ ನೀವೇ ನೋಡ್ಕೋಬೇಕು. ಅಷ್ಟೇ ತಾನೇ. ಬನ್ರಿ ರೀ. ಓಕೆ. ಚಾಲೆಂಜ್ ಏನು ಅಂತ ಅಂದ್ರೆ, ಇವತ್ತು ನೀವು ಸ್ಟ್ರೇಂಜರ್ ಒಬ್ಬರನ್ನ ಹೋಗಿ ಕನ್ವಿನ್ಸ್ ಮಾಡಿ ಅವ್ರನ್ನ ನಿಮ್ ಜೊತೆ ಹೊರಗಡೆ ಕರ್ಕೊಂಡು ಹೋಗ್ಬೇಕು. ಎಲ್ಲಿ ಕರ್ಕೊಂಡು ಹೋಗ್ಬೇಕು? ಡೇಟ್ಗೆ. ಏನ್ ಹುಡುಗಿನಾ? ನೀವು ಆಂಟಿ ಕರ್ಕೊಂಡು ಹೋದ್ರೂ ಪರವಾಗಿಲ್ಲ, ಹಂಗೇನಿಲ್ಲ. ಸ್ಟ್ರೇಂಜರ್ ಅಂತ ಹೇಳಿದೆ ನೀನು, ಹುಡುಗಿರ ಅಂತ ಹೇಳಿಲ್ಲ. ಸ್ಟ್ರೇಂಜರ್ ಅಂದ್ರೆ ಹುಡುಗರನ್ನ ಬೇಕಾದ್ರೆ ಕರ್ಕೊಂಡು ಹೋಗ್ಬೋದು. ಅಲ್ಲ ಆಯ್ತು, ನಾನು ಹೇಳ್ತೀನಿ. ಹುಡುಗರನ್ನ ಕರ್ಕೊಂಡು ಹೋಗಿ ಕಮೆಂಟ್ ಸೆಕ್ಷನ್ ಹಾಕ್ತೇನೆ, ನೀನು ಆ ಥರನ ಅಂತ. ಅಲ್ಲ, ನನಗೆ ನೀನು ಈ ತರ ಎಮೋಷನಲ್ ಬ್ಲಾಕ್ ಮೇಲ್ ಎಲ್ಲ ಮಾಡಬೇಡಿ ನನಗೆ. ಹುಡುಗಿನ ಕರ್ಕೊಂಡು ಹೋಗ್ಬೇಕು. ಓಕೆ. ನಿಮ್ಗೆ ಗೊತ್ತು ನನ್ನ ವೀಕ್ನೆಸ್ ಏನು ಅಂತ, ಅದಕ್ಕೆ ನೀವು ಟಾರ್ಗೆಟ್ ಮಾಡ್ತಾ ಇರೋದು. ಇದು ಚಾಲೆಂಜು. ನಾನು 1,000 ರೂಪಾಯಿ ನಿಮ್ಗೆ ಕೊಡ್ತೀನಿ, 1,000 ರೂಪಾಯಿ ನಾನು ತಗೋತೀನಿ. ಸೋತ್ರೆ ಏನು ಅಂತ ಹೇಳಿದ್ರಿ? ಟ್ರಿಪ್ ಕರ್ಕೊಂಡು. ಸರಿ ಬನ್ನಿ, ಟ್ರಿಪ್ ಹೋಗೋಣ. 1,000 ರೂಪಾಯಿ ನಿಮ್ಗೆ, 1,000 ರೂಪಾಯಿ ನಂಗೆ. ಈ ದುಡ್ಡಲ್ಲಿ ಒಬ್ಬರನ್ನ ಹೇಗಾದ್ರೂ ಮಾಡಿ ಕನ್ವಿನ್ಸ್ ಮಾಡಿ ಹೊರಗಡೆ ಕರ್ಕೊಂಡೋಗಿ ಅವ್ರಿಗೆ ಶಾಪ್ ಮಾಡಿಸ್ತೀರಾ, ತಿನ್ನಿಸ್ತೀರಾ, ಇಲ್ಲ ಊರ್ ಸುತ್ತಿಸ್ತೀರಾ, ದಟ್ಸ್ ಅಪ್ ಟು ಯು. ನೋಡಿ, 1,000 ರೂಪಾಯಿ ಕೊಟ್ಟು ಒಂದು ಆಗದೆ ಇರೋ ಚಾಲೆಂಜ್ ನ ಕೊಟ್ಟು ಅದ್ರ ಜೊತೆಗೆ ರಿಟರ್ನ್ ಏನ್ ಹೇಳಿ, ಇದ್ರ ಪಕ್ಕ ಇನ್ನೊಂದು 1,00,000 ರೂಪಾಯಿವರೆಗೂ ಟ್ರಿಪ್. ಹೆಡ್ಸ್ ಆಫ್ ಕಣ್ರಿ. ಹೆಡ್ಸ್ ಆಫ್. ಯಾರು ಮಾಡಕ್ ಸಾಧ್ಯ ಆಗಲ್ಲ. ನಿಮ್ಗೆ ಇರೋದು ಒಂದೇ ಅವರ್ ಟೈಮ್, 1 ಅವರ್ ಟೈಮಲ್ಲಿ ಮುಗಿಸಿ. ಹೆಂಗಿದ್ರು ಸೋಲ್ತೀನಿ, ಅದಕ್ಕೆ ಯಾಕೆ ಟೈಮ್ ಲಿಮಿಟ್? ನಡೀರಿ ಕೌನ್ ಗೈಸ್, ಲೆಟ್ಸ್ ಗೋ. ನನ್ಗೆ ಗೊತ್ತು, ನೀವು ಹೋಗಿ ಮಾತಾಡ್ತೀರಾ, ಕವಿತೆ ಹೇಳ್ತೀರಾ, ಇಲ್ಲ ಬ್ರೋ ಹೇಳ್ತೀರಾ, ಹಿಂಗ್ ಆರ್ಸ್ಕೊ ಬಂದ್ಬಿಡ್ತೀರಾ. ನನ್ನ ಬಗ್ಗೆ ನೀವು ಯೋಚನೆ ಮಾಡಿ. ಇವಾಗ ನಾನೇನ್ ಮಾಡ್ತೀನಿ ಗೊತ್ತಾ? ಫಸ್ಟ್ ನೀವೇನ್ ಮಾಡ್ತೀರಾ ನನ್ನ ನೋಡ್ತೀನಿ, ಆಮೇಲೆ ನಾನು ಅಸಹ್ಯವಾಗೈತಿದ್ದು ನಾನು ಬಿಡಿ, ನನ್ನ ಕೈಲ ನಾನ್ ಬಿಡಲ್ಲ ನಿಮ್ಗೆ. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಆಕ್ಚುಲಿ ಈ ಟಾಸ್ಕ್ ನನಗ್ ಕಷ್ಟ, ಈ ಅಪ್ಪಂಗೆ ಈಸಿ. ಏ ಹಾಯ್, ಆರಾಮ? ಕನ್ನಡ ಜಾಯಿಂಟ್ ಒನ್ ಜಾಯಿಂಟ್ ಹಿಂಗ್ ಮಾತಾಡ್ಸ್ಬಿಡ್ತಾರೆ ಇಮಿಡಿಯೇಟ್ ಆಗಿ. ಬಂದಂಗೆ ಹಿಡ್ದ್ಬಿಟ್ಟು ಹಂಗೆ ಕೌಚ್ ಹಾಕೊಂಡು ಒಳ್ಳೆ ಕೋಳಿ ಕೌಚ್ ಹಾಕೋತಾರಲ್ಲ, ಮಂಗ್ರಿ ತಗೊಂಡ್ಬಂದು ಹಂಗೆ ಕೌಚ್ ಹಾಕೊಂಡು ಕರ್ಕೊಂಡು ಹೋಯ್ತವ್ರೆ. ಹೋಗೋಣ ಬನ್ನಿ ಅಂತವ್ರೆ. ನಾನ್ ನೋಡಿ ಇಲ್ಲಿ ನಿಂತ್ಕೊಂಡು ಹೆಂಗೇನ ಮನೆ ಬರ ಮೂಕನಾಗಬೇಕು. ಆಕ್ಚುಲಿ ಸಿಕ್ಕಾಪಟ್ಟೆ ಬೆವರ್ತಾ ಇದೀನಿ ಆಲ್ರೆಡಿ, ಭಯ ಆಗುತ್ತೆ. ಮಾತಾಡ್ಸೋದ್ರೆ ಮಾತಾಡ್ಸ್ಬಿಡ್ಬೋದು, ಹೊರಗಡೆ ಕರೆಯೋದಂದ್ರೆ ಬರಲ್ಲ. ಹೆಂಗಿದ್ರು ನಾನಂತೂ ಈ ಚಾಲೆಂಜಲ್ಲಿ ಗೆಲ್ಲಲ್ಲ. ನಾನ್ ಗೆಲ್ಲಕ್ಕಾಗಿಲ್ಲ ಅಂದ್ರು ಅವ್ರನ್ನ ಗೆಲ್ಲಕ್ ಬಿಡಲ್ಲ. ಇವಾಗ ಅವ್ರು ಯಾರನ್ನ ಮಾತಾಡಿಸ್ತಾರಲ್ಲ, ನಾನು ಹೋಗಿ ಅವ್ರನ್ನ ಹಾಳು ಮಾಡ್ಬೋದು. ಮೇಡಮ್ ಅಷ್ಟೇ 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 ಅಷ್ಟೇ. ಹಿಂಗೆ ಅವಮರ್ಯಾದೆ. ಮೇಡಮ್ 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 ಈ ಅಪ್ಪನ್ ಬೇರೆ ಒಂದ್ ಕಡೆ. ಹಾಯ್ ಬ್ರೋ, ನನ್ನ ಹೆಸರು ಸುಜಿತ್ ಅಂತ ಹೇಳಿ. ಆಮ್ ಕಾಂಟೆಂಟ್ ಕ್ರಿಯೇಟರ್. ಬೇಸಿಕಲಿ ಐ ಆಮ್ ಪ್ಲಾನಿಂಗ್ ಫಾರ್ ಎ ಕಾಂಟೆಂಟ್. ಹೌದಾ? ಓಕೆ ಗೈಸ್, ಕೇಳಿದ್ರೆ ಅವ್ರು ಹುಡುಗ ಬೇಡ ಅನ್ಬಿಟ್ಟ, ಹೋಗ್ತೀನಿ ಅನ್ಬಿಟ್ಟ. ಓಹ್, ದೇವ್ರ ಥರ ಒಬ್ರು ಸಿಕ್ಕಿದ್ರು. ಬನ್ನಿ ಇಲ್ಲಿ. ಕ್ವಶನ್ ಕೇಳಲ್ಲ, ಬನ್ನಿ ಇಲ್ಲಿ. ಮ್ಯಾಮ್ ಏನ್ ಮಾಡ್ತಾರೆ? ಬಿಸಿನಾ ಫ್ರೀನಾ? ಫ್ರೀ. ಎಷ್ಟು ಅವರ್ ಫ್ರೀ? Only 15 minutes. ಓಕೆ, ಕೆಲಸ ಮಾಡಿ ಮ್ಯಾಮ್. ಕೆಲಸ ಇಸ್ ಇಂಪಾರ್ಟೆಂಟ್. ಬಾಯ್ 15 ನಿಮಿಷ ಟೀ ಬ್ರೇಕ್ ಪಾಪ ಕನ್ನಡ ಬಂದವರು ಅವರು. ಹಾಯ್ ಮೇಡಮ್, ನಮಸ್ತೆ. ನೈಸ್ ಟು ಮೀಟ್ ಯು. ಮೈಸೂರು ಸುಜಿತ್, ಆಮ್ ಕಾಂಟೆಂಟ್ ಕ್ರಿಯೇಟರ್. ಕನ್ನಡ ಬರುತ್ತಾ? ಅಯ್ಯೋ, ಕನ್ನಡ ಬರುತ್ತಂತೆ. ಸುಂದರವಾಗಿರೋರು ಯಾರಾದರೂ ನಿನ್ನ ಕಣ್ಣಕ್ಕೆ ಕಾಣಿಸಿದ್ರೆ ಅವ್ರನ್ನ ಕರ್ಕೊಂಡು ಅವ್ರ ದಿನನ ಖುಷಿ ಪಡಿಸುವಂಥದ್ದು. ಬೇಸಿಕಲಿ ಯು ಕ್ಯಾನ್ ಟೇಕ್ ಹರ್ ಫಾರ್ ಅ ಡೇಟ್. ನೀವು ಹೂ ಅಂತ ಹೇಳಿದ್ರೆ, ನೀವು ಫ್ರೀ ಇದ್ರೆ ಖಂಡಿತವಾಗ್ಲೂ ನಮ್ಮ ಜೊತೆ ಬರ್ಬೋದು. ಇಲ್ಲ, ನನ್ನ ಫ್ರೆಂಡ್ ವೇಟ್ ಮಾಡ್ತಾರೆ. ಅಲ್ಲ, ನಾನು ಚೆನ್ನಾಗಿಲ್ವ ಅಂತ ಹಂಗಲ್ಲ, ಬಟ್ ಸಮ್ ಅದರ್ ಡೇ.
ಯಾರೋ ಬರ್ತಾವ್ರೆ, ಕೇಳೋಣ ಇವ್ರಿಬ್ಬರನ್ನ. ಹಾಯ್, ಎಷ್ಟು ಒಳ್ಳೆ ಹುಡುಗಿರು, ನಾನು ಮಾತಾಡ್ಸಕ್ಕಿಂತ ಅವರೇ ಬಂದು ಮಾತಾಡ್ಸ್ತಾರೆ. ಬಿಸಿ ಇದ್ದೀರಾ, ಫ್ರೀ ಇದ್ದೀರಾ? ಫ್ರೀ ಆಗಿದ್ದೀವಿ ಎಷ್ಟು ಅವರ್ ಫ್ರೀ? ಇವತ್ತು ಫುಲ್ ಡೇ ಫ್ರೀ. ಸೂಪರ್. ವೀಕೆಂಡ್ ಲೀವ್ ಅಲ್ಲ. ನನ್ನ ಜೊತೆ ನೀವು ಹೊರಗಡೆ ಬರ್ತೀರಾ, ಕರ್ಕೊಂಡು ಹೋಗ್ತೀನಿ ಅಂತ ಅನ್ಕೊಂಡೆ. ಬಟ್ ಇವಾಗ ಒಂದೇ ಟಾಸ್ಕ್ ಏನು ಅಂತಾರೆ, ಇಬ್ಬರು ಯಾರು ಒಬ್ರು ಬರಬೇಕು. ಯಾಕೆ? ಇಬ್ರು ಬರ್ತೀವಿ, ಒಬ್ರು ರೆಡಿ ಇಲ್ಲ, ಯಾಕಂದ್ರೆ ನಾವು ಸಿಸ್ಟರ್ಸು. ಅಲ್ಲ ಗೊತ್ತಿರಿ, ಈಗ ಮದ್ವೆ ಆಗಿದ್ಮೇಲೆ ಏನು ಇಬ್ರು ಒಟ್ಟಿಗೆ ಹೋಗ್ತೀನಿ ಅಂತ. ನಾವು ಇಬ್ರು ಜೊತೆಲೇ ಅಲ್ವಾ ಬಂದಿರೋದು, ಸೊ ಅದಕ್ಕೆ ಇಬ್ರು ಜೊತೆಗೆ ಹೋಗ್ಬೇಕು ಅಂತ. ಸರಿ ಬಿಡಿ, ಓಕೆ. ಎಂತ ಅಕ್ಕ ತಂಗಿ? ಮಾತೇ ಇಲ್ಲ. ಹಾಯ್ ಮ್ಯಾಮ್, ಹೇಗಿದ್ದೀರಾ? ತುಂಬಾ ದಿನಗಳ ನಂತರ. ಏನ್ ಶಾಪಿಂಗಾ? ಸುಮ್ಮನೆ ಹಂಗೆ ಆಫೀಸ್ ಮುಗಿಸ್ಕೊಂಡು ಹೋಗ್ತಾ. ಸೊ ಫ್ರೀ ಇದ್ದೀರಾ? ಒಂದು 5 ನಿಮಿಷ ಹೇಳಿ. ಮಮ್ಮಿ ಕೇಳ್ತೀನಿ ಫಸ್ಟ್. ಗೈಸ್ ನೋಡಿ, ನಮ್ಗೆ ಯಾರು ಸಿಕ್ಕಿದ್ದಾರೆ ಅಂತ ಹೇಳಿದ್ರೆ ರ್ಯಾಂಡಮ್ ಆಗಿ ಸಿಕ್ಕಿದ್ದು. ಸೊ ಆಕ್ಚುಲಿ ಇವಾಗ ನಿಮ್ಮ ಮಗಳನ್ನ ಡೇಟ್ ಕರ್ಕೊಂಡು ಹೋಗೋಣ ಅಂತ ಅನ್ಕೊಂಡಿದ್ದೀನಿ. ಈ ವಿಷಯನ ದೇವರಣ್ಣ ಅವ್ರು ನಂಬೋದು ಇಲ್ಲ. ನನ್ನ ಮಗಳ ಮೇಲೆ ನಂಬಿಕೆ ಇದೆ, ಸೊ ಯು ಕ್ಯಾನ್ ಆಲ್ವೇಸ್ ಟೇಕ್ ಅ ಫಾರ್ ಇಟ್. ಆಕ್ಚುಲಿ ಆ ಥರ ಅಲ್ಲ, ವಿ ಆರ್ ಡೂಯಿಂಗ್ ಎ ಚಾಲೆಂಜ್. ಸೊ ನನ್ನ ಫ್ರೆಂಡ್ ವಿನಯ್ ಹಿ ಗೇವ್ ಮಿ 1000 rupees ಆ್ಯಂಡ್ ನೀನು 1000 rupees ಅಲ್ಲಿ ಇಟ್ಕೊಂಡು ಒಂದು ಹುಡುಗಿ, ಸುಂದರವಾಗಿರೋ ಹುಡುಗಿನ ಹುಡುಕಿ ಅವ್ರಿಗೆ ನೀವೇನಾದರೂ ಈ ರೋಡಲ್ಲಿ ಯು ಕ್ಯಾನ್ ಫೀಡರ್ ಸಮಥಿಂಗ್ ಆರ್ ಎಲ್ಸ್ ಅವ್ರನ್ನ ಇಂಪ್ರೆಸ್ ಮಾಡಬೇಕು ಅಂತ ಒಂದು ಚಾಲೆಂಜ್ ಕೊಟ್ಟಿದ್ದಾನೆ. ಆಕ್ಚುಲಿ ಇನ್ನೊಂದು ಸ್ವಲ್ಪ ಮುಂಚೆ ಸಿಕ್ಕಿದ್ರೆ ನಾವು ಆಲ್ರೆಡಿ ಹಾಗ್ ಮಾಡ್ತಾ ಇದ್ವಿ, ಸೊ ಯು ಕುಡ್ ಹ್ಯಾವ್ ಜಾಯಿನ್ಡ್ ಅಸ್. ಇಟ್ಸ್ ಓಕೆ, ಥ್ಯಾಂಕ್ ಯು, ನೈಸ್ ಮೀಟಿಂಗ್ ಯು ಗೈಸ್. ಏನು ನಿಮ್ಮ ಹೆಸರು? ವಚಿನಿ. ವಾಟ್ಸ್ ನೇಮ್? ಓ, ಯು ಡೋಂಟ್ ನೋ ಕನ್ನಡ? ಓ ಮೈ ಗಾಡ್, ಫ್ರಮ್ ವಿಚ್ ಸ್ಟೇಟ್? ಕರ್ನಾಟಕ. ಕರ್ನಾಟಕ. ನಿಮ್ಮ ಮನೇಲಿ ಕನ್ನಡ ಮಾತಾಡೋಣ? US ಪ್ಲೀಸ್ ಲರ್ನ್ ಕನ್ನಡ. ಓಕೆ, ಐ ಆಮ್ ಅಪ್ರೋಚಿಂಗ್ ಲೈಕ್ ಯಾರಾದ್ರೂ ನನ್ನ ಜೊತೆ ಬರ್ತೀರಾ ಹೊರಗಡೆ ಹೋಗೋಣ ಅಂತ ಹೇಳಿ. ನಡೀರಿ ಹೋಗೋಣ. ಇವ್ರು ಚಿಕ್ಕಪಟ್ಟೆ ಪಾಸ್ ಇದ್ದಾರೆ, ಇವ್ರು ಕುಡಿಯೋ ಕಾಫಿನಿಗೆ ನನ್ನ ಹತ್ರ ಇರೋ ದುಡ್ಡು ಸಾಕಾಗಲ್ಲ. ಬಡವ, ದುಡ್ಡಿಲ್ಲ ನನ್ನ ಹತ್ರ. ಆಕ್ಚುಲ್ ಥಿಂಗ್ ಇಸ್, ಯಾರೋ ಒಬ್ಬರನ್ನ ಕರ್ಕೊಂಡು ಹೋಗ್ಬೇಕು. ವಿಲ್ ಕಮ್ ವಿತ್ ಮೀ? ಮನೆಯಲ್ಲೆಲ್ಲ ನಿಮ್ದೇ ಮಾತು. ಹೌದಾ? ಒಳ್ಳೆ ಮಾತಲ್ಲ? US ಅಲ್ಲಿ. ಒಳ್ಳೆ ಮಾತಲ್ಲ? US ಅಲ್ಲಿ. US ಅಲ್ಲಿ? US ಅಲ್ಲೆಲ್ಲ ನಮ್ಮ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಸರ್ ತುಂಬಾ ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ ನ್ಯೂಯಾರ್ಕ್ ಅಲ್ಲಿ. ಥ್ಯಾಂಕ್ ಯು ಸೊ ಮಚ್, ಇಟ್ ಮೀನ್ಸ್ ಅ ಲಾಟ್. ಫ್ರೀ ಇದ್ದೀರಾ? ಹ್ಞೂ ಅಂದ್ರೆ ಡೇಟ್ ಹೋಗೋಣ. ಹ್ಞೂ ಅಂದ್ರೆ ಡೇಟ್ ಹೋಗೋಣ. ಫ್ರೀ ಇದ್ದೀರಾ? ಬಿಸಿ ಇದ್ದೀರಾ? ಆಟೋ ಬರ್ತೈತೆ ಅಲ್ಲ, ಆಟೋ ಕ್ಯಾನ್ಸಲ್ ಮಾಡೋಕ್ಕಾಗಲ್ವಾ? ಅಲ್ಲ ಎಲ್ಲ ಓಕೆ, ಅಣ್ಣ ಯಾಕೆ? ಓಕೆ, ಅಣ್ಣ ಯಾಕೆ? ಆಯ್ ಬ್ರೋ, ಏನ್ ಕಂಟೆಂಟ್ ಮಾಡ್ತಿದ್ದೀರಿ ಬ್ರೋ? ಹುಡುಗಿ ಹುಡುಕ್ತಾ ಇದೀನಿ ಬ್ರೋ. ಹುಡುಗಿ ಹುಡುಕ್ತಿದ್ದೀರಿ? ಸಿಗ್ತಾರಾ ಬ್ರೋ? ಸಿಗ್ತಾರೆ ಬ್ರೋ, ನೀವು ಇಷ್ಟ ಚೆನ್ನಾಗಿದ್ದೀರಾ, ಸಿಗ್ತಾರೆ. ಮೊದಲೇ ನನ್ನ ಮನಸ್ಸು ಬಿರುಗಾಳಿಗೆ ಸಿಕ್ಕ ತರಗೆಲೆ ಹಾಗೆ ಒದ್ದಾಡ್ತಾ ಇದೆ. ನನಗೆ ನಮ್ಮ ಫ್ರೆಂಡ್ ಒಬ್ಬ ಚಾಲೆಂಜ್ ಕೊಟ್ಟಿದ್ದಾನೆ, ಯಾರನ್ನಾದ್ರೂ ಒಬ್ರು ಸುಂದರವಾಗಿರೋರ್ನ ಡೇಟ್ ಕರ್ಕೊಂಡು ಹೋಗ್ಬೇಕು ಅಂತ. ನಂಗೆ ಹುಡುಗಿರ ಮೇಲೆ ನಂಬಿಕೆ ಇಲ್ಲ, ಹಂಗಂತ ಹುಡುಗರ ಮೇಲೂ ಏನಿಲ್ಲ. ಸೊ ಯಾರ್ಯಾರಿಗೋ ತಿನ್ಸೋದ್ರ ಬದಲು ಯಾಕೆ ನಿಮ್ಮಂತವ್ರಿಗೆ ತಿನ್ಸೋಣ ಅನ್ನೋ ನನ್ನೊಂದು ಅಭಿಮಾನ. ಏನಂತೀರಾ? ನಮ್ಮಂಥವ್ರ ಬಗ್ಗೆ ಕಾಳಜಿ ವಹಿಸಿ ನೀವು ಒಬ್ಬರೇನೆ. ಇಲ್ಲ, ಆತರ ಅನ್ನೋದಕ್ಕಿಂತ ಪ್ರಪಂಚದಲ್ಲಿ ನಮ್ಮ ಕಂಡ್ರೆ ಇವರು ಮೇಡಮ್, ನಾನು ನಾನು ಒಪ್ಪಿನಿ ಹೇಳ್ತಾ ಇದ್ದೀನಿ. ದೂರ ಓಡೋಗೋದು ಎಲ್ಲ ಮಾಡ್ತಾರೆ. ಏನೋ ಕೊಡ್ಸಿ ಅಂತ ಕೇಳಿದ್ರೆ ಹೆಚ್ಚಿ ಹೋಗು, ಹೆಚ್ಚು ಹೋಗು ಅನ್ನೋದು. ಆಕ್ಚುಲಿ ಹೇಳ್ಬೇಕು ಅಂದ್ರೆ ನೀವು ಬಂದು ಕೊಡ್ಸಿದ್ರೆ ತುಂಬಾ ಸಂತೋಷ ಆಯ್ತು. ಆಯ್ತು, ಇವಾಗ ಕೊಡ್ಸಕ್ಕೆ ಅಂತಾನೆ ಕರ್ಕೊಂಡು ಹೋಗ್ತಾ, ಅದಕ್ಕೆ ನಿಮ್ನ ಪರ್ಮಿಷನ್ ಕೇಳಿದ್ದು ಫಸ್ಟ್. ಇವಾಗ ನೀವು ರೆಡಿನಾ ನನ್ನ ಜೊತೆ ಡೇಟಿಗೆ ಬರಕ್ಕೆ? ರೆಡಿ. ಓಕೆ, ಸೂಪರ್. ಏನು ನಾಚ್ಕೋತಾ ಇದ್ದೀರಾ? ಯಾವ ಥರ ಡೇಟ್ಗೆ ಹೋಗಿದ್ದೀರಾ? ನಾವೆಲ್ಲ ಹೋಗಿ ಬನ್ನಿ, ನಾನು ಕರ್ಕೊಂಡು ಹೋಗ್ತೀನಿ. ಇವಾಗ ಜನ ನಿಮ್ನ ಯಾವ ತರ ಟ್ರೀಟ್ ಮಾಡ್ತಾರೋ ಅದು ನನ್ಗೆ ಗೊತ್ತಿಲ್ಲ. ನಾನು ಎಲ್ಲರೂ ಒಂದೇ ತರ ಟ್ರೀಟ್ ಮಾಡ್ತೀನಿ. ಎಂಡ್ ಆಫ್ ದ ಡೇ ನಿಮ್ಮ ಮೈಲ ಹರಿತಾ ಇರೋದು ರಕ್ತಾನೆ, ನಮ್ಮ ಮೈಲ ಹರಿತಾ ಇರೋದು ರಕ್ತಾನೆ. ಹೌದು, ಬಟ್ ಅದು ದೇವ್ರ ತೃಷ್ಣೆ ಮಾಡಿರೋದು. ಅದೇ ನಿಮ್ ತಪ್ಪಲ್ಲ. ಹುಟ್ಟಬೇಕಾದ್ರೆ ಹುಡುಗಾಗಿ ಹುಟ್ಟಿರ್ತೀವಿ, ಅದೇನಿಲ್ಲ. ಬೆಳೀತಾ ಹಾರ್ಮೋನ್ ಚೇಂಜ್ ಆಗಿ ಅದು ದೇವ್ರ ತೃಷ್ಣೆ ಮಾಡಿರೋದು. ಆದ್ರೂ ಖುಷಿ ಆಯ್ತು ನಿಮ್ನ ಮಾತಾಡಿ. ಇವಾಗ ಅದೆಲ್ಲ ಮಾತಾಡೋದು ಬೇಡ, ನಾವು ಇವತ್ತು ಖುಷಿಯಾಗಿರ್ಬೇಕು. ನಿಮ್ನ ಖುಷಿ ಪಡಿಸೋದು ನಮ್ಮ ಜವಾಬ್ದಾರಿ ಇವತ್ತಿಲ್ಲ. ಸಿಂಗಲ್ ಆಗಿ ಯಾರು ಬರ್ತಾನೆ ಇಲ್ಲ, ಒಂಟಿಯಾಗಿ ನಾನು ಒಬ್ಬನೇ ನಿಂತಿರೋದು, ಎಲ್ಲ ಜಂಟಿಯಾಗೆ ಬರ್ತಾರೆ. ಅಲ್ಲಿ ನಮ್ಮ ಹುಡುಗ ಒಬ್ಬ ಇರ್ತಾನೆ, ಅವ್ನಿಗೆ ನೀವು ಒಂದು ಚಾಲೆಂಜು ಏನಂತ ಹೇಳಿದ್ರೆ, ಹೋಗಿ ಫುಲ್ ಕ್ಲಾಪ್ ಹೊಡೆದೆ ಅವನ ಹತ್ರ. ಅವನು ಬೇರೆಯವ್ರನ್ನ ಪಟಾಯಿಸ್ತಾ ಇರ್ತಾನೆ, ಹುಡುಗಿನ ಪಟಾಯಿಸಕ್ಕೆ ಬಿಡ್ಬೇಡಿ ನೀವು. ನೋಡಿದ್ರಲ್ಲ ಹಂಗೆ ವಾಪಸ್ ಅವ್ರನ್ನ ಮಾತ್ರ ಬಿಡ್ಬೇಡಿ. ಅಲ್ಲಿ ಇದಾರೆ ನೋಡಿ ಸ್ಟ್ರೈಟು. ಹಾಯ್ ಹಾಯ್, ಆರಾಮ. ಚೆನ್ನಾಗಿದ್ದೀನಿ. ನೀವು ಆರಾಮ? ಏನಿಷ್ಟು ಹ್ಯಾಂಡ್ಸಮ್ ಆಗಿದ್ದು. ಇಷ್ಟ ಏನ ಕೊಡ್ಲಿ ಅಕ್ಕ? ಯಾಕೆ ಕೊಡ್ಸಿದ್ಯಾ? ಹೇಳ್ಕೊಟ್ಟಿರೋ ಬಾರು. ಏನ್ ಬಾ, ಪರವಾಗಿಲ್ಲ. ಹಿಂಗೆಲ್ಲ ಬಿಟ್ರೆ ಒಂಥರ ಆಗುತ್ತೆ. ಇರಿ ಅಕ್ಕ, ವಾರೆ ಗಂಡ ವಯ್ಯಾರಿ ನಾನು, ಸುರ ಮೊರ ಸಿಂಗಾರಿ ನಾನು. ಹೇಳ್ಕೊಟ್ಟಿರೋ ಬಾರು. ಈ ನನ್ನ ಮಗನೇ ಹೇಳ್ಕೊಟ್ಟು ಮಾಡ್ಸಿರೋದು ಅಂತ. ನಮ್ ನೆಮ್ಮದಿಯಾಗಿರಕ್ಕೆ ಬಿಡಲ್ಲ ಈ ಅಪ್ಪ. ಯಾಕೆ ಜನರೇ? ಬಸ್ ಪಾನಿಪುರಿ ಇಲ್ಲಿ ಫ್ರೀ ಆಗೆಲ್ಲ ತಿನ್ಬಾರ್ದು, ನಾವು ಕೊಡ್ತಾ ಇದೀವಿ, ಪ್ರೀತಿಯಿಂದ ತಿನ್ಬೇಕು. ಸ್ವೀಟು ನಿಮ್ಮ ಹೆಸರು ಮಾಡ್ತೋಗ್ಬಿಟ್ಟೆ. ಶ್ರಾವಣಿ. ಅವ್ರಿಗೆ ಹಾಕು ಸ್ವೀಟು, ಯಾಕಂದ್ರೆ ಅವ್ರು ತುಂಬಾ ಕ್ಯೂಟು.
ಯಾಕೆ ಸಾಕಾ ಅಷ್ಟೇ ಮಿಷಿನ್ ಓಡಲ್ಲ ಮಿಷಿನ್ ನೋಡಲ್ಲ ಗೈಸ್ ನಾನು ಕೊಟ್ಟಿರೋ 1,000 ರೂಪಾಯಿ ದುಡ್ಡಲ್ಲಿ ಇವಾಗ ಫಸ್ಟ್ ಪಾನಿಪುರಿ ಕೊಡಿಸ್ತಾ ಇದ್ದೀನಿ ಬೈಲೆಲ್ಲ ನೋಡ್ಬಿಟ್ಟೆಲ್ಲ ಹಂಗೆ ಹೋಗ್ಬಿಟ್ರು. ಈಗ ಇಲ್ಲಿ ಯಾರೋ ಇಬ್ರು ಹೆಣ್ಮಕ್ಳು ಬರ್ತಾವ್ರೆ, ಕೇಳೋಣ ಇವ್ರನ್ನ. ಬನ್ನಿಲ್ಲಿ. ಹಾಯ್, ಆರಾಮಾ? ಆರಾಮಾಗಿದ್ದೀನಿ. ನಿಮ್ಮ ಹೆಸರು? ಅನನ್ಯ. ನಿಮ್ಮ ಹೆಸರು? ಅಮೂಲ್ಯ. ಫ್ರೀ ಇದ್ದೀರಾ, ಬಿಸಿ ಇದ್ದೀರಾ? ಫ್ರೀನೇ ಇದೀವಿ, ಸುಮ್ಮನೆ ತಿರ್ಗಾಡಕ್ ಬಂದಿರೋದು. ಸುಮ್ಮನೆ ತಿರ್ಗಾಗ ಬಂದಿರೋದು. ಓಕೆ, ನನ್ನ ಜೊತೆ ತಿರ್ಗಾಡ್ತೀರಾ ಇವತ್ತು? ಬಟ್ ಒಂದೇ ಒಂದು ಚಿಕ್ಕ ಟ್ವಿಸ್ಟ್ ಇದೆ. ಏನು ಅಂತ ಅಂದ್ರೆ, ನಾನು ನಿಮ್ಮನ್ನ ಹೊರಗಡೆ ಕರ್ಕೊಂಡು ಹೋಗ್ತೀನಿ, ಬಟ್ ಇಬ್ಬರನ್ನಲ್ಲ ಒಬ್ಬರನ್ನೇ. ಇಂಥ ದೊಡ್ಡ ಮನ್ಸರಿ, ಇವಾಗ ಯಾಕೆ ಗಾಬರಿ ಆಗ್ತಾ ಇದ್ದೀರಾ? ಅವರೇ ಓಕೆ ಇರ್ತಾರೆ. ಎನಿಥಿಂಗ್ ಇಸ್ ಫೈನ್. ಎನಿಥಿಂಗ್ ಇಸ್ ಫೈನ್ ಅಲ್ಲ. ಸೊ ಏನಿಲ್ಲ, ನಾನು ನಿಮ್ಮನ್ನ ಹೊರಗಡೆ ಕರ್ಕೊಂಡು ಹೋಗ್ತೀನಿ. ಏನೇನು ಇಷ್ಟ ಅದೆಲ್ಲ ಕೊಡಿಸ್ತೀನಿ. ಓಕೆ. ಬರ್ತೀರಾ ನನ್ನ ಜೊತೆ? ಓಕೆ. ಅಷ್ಟೇ ರೀ, ಅಷ್ಟೇ ಟಾಸ್ಕ್, ಅಷ್ಟೇ ಸಿಂಪಲ್ ಟಾಸ್ಕ್. ನೋಡಿ, ನಿಮ್ಗೂ ಏನೋ ಬೇಕಿತ್ತಾ? ಸೊ ಫೈನಲಿ ಅಮೂಲ್ಯ ಅವರು ಒಪ್ಕೊಂಡಿದ್ದಾರೆ, ಜೊತೆಗೆ ಅನನ್ಯನೂ ಬರ್ತಾರೆ. ಅದಕ್ಕೆ ಹೇಳೋದು, ಜೀವನದಲ್ಲಿ ಆತರ ಪಡಬಾರ್ದು, ನಿಧಾನ ಆದ್ರೂ ಪರವಾಗಿಲ್ಲ, ದೇವರು ಒಂದು ಬರ್ಲಿ ಎರಡೆರಡು ಕೊಡ್ತಾರೆ. ಇದರ ಫ್ರೆಂಡ್ಸ್ನ ಯಾವ ಮಟ್ಟಕ್ಕೆ ಶಾಕ್ ಆಯ್ತದು ಅಂತ ಅಂದ್ರೆ ಶೇಕ್ ಆಗ್ಬಿಟ್ಟೆ ನಾನು. ಐ ಮೀನ್ ಫ್ರೆಂಡ್ಸ್. ಇವರಲ್ಲಿ ಏನ್ ಬೇಕಾದ್ರೂ ಕೊಡೋಣ, ಅದಕ್ಕೆ ಯಾವ ಮಾತ್ರ ಕೊಡ್ಬೇಡ. ಏನ್ ಇಷ್ಟ ಇನ್ ಜನರಲ್? ನನಗೆ ಆಕ್ಸೆಸರೀಸ್ ಇಷ್ಟ. ಹಾ, ಆಕ್ಸರೀಸ್ ಅಂದ್ರೆ ಜ್ಯುವೆಲ್ರೀಸ್ ಅದೆಲ್ಲ. ಓಕೆ. ಓಕೆ. ತಿನ್ನೋದು ಇಷ್ಟ. ಏನೇನ್ ತಿಂತೀರಾ? ಪಾನಿಪುರಿ ಅಂಡ್ ಸ್ಟಫ್ಸ್ ಲೈಕ್ ದಟ್. Okay. ಅದೆಲ್ಲ ಇಷ್ಟ. ಓಕೆ, ಡನ್. ನನಗೆ ಇನ್ನು ಅರ್ಧ ಅವರ್ ಟೈಮ್ ಇದೆ. ನಿಮಗೆ ಏನೇನು ಇಷ್ಟ ಆಗುತ್ತೋ ಅದನ್ನ ನಾನು ನಿಮ್ಗೆ ಕೊಡಿಸ್ತೇನೆ. ಯಾ, ಶೋರ್. ಓಕೆ. ಸೊ ಫಸ್ಟು ಹುಡುಗಿನ ನೋಡಿದ ತಕ್ಷಣ ತುಂಬ ಲಕ್ಷಣವಾಗಿದ್ದಾರೆ, ಬಟ್ ಕಿವಿಗೆ ತುಂಬ ಚಿಕ್ಕ ಇಯರಿಂಗ್ ಹಾಕಿದ್ದೀರಾ. ಜುಮ್ಕಿ ಹಾಕಿದ್ರೆ ಚೆನ್ನಾಗಿರುತ್ತೆ ಈ ಆಟಾರ್ಗೆ. ನಾನು ಜುಮ್ಕಿ ಕೊಡಿಸ್ತೀನಿ ಫಸ್ಟ್. ಶೋರ್. ಓಕೆ, ಕಮ್ ಲೆಟ್ಸ್ ಗೋ. ಈಗ ಪಾನಿಪುರಿ ಬಿಟ್ಟು ಬೇರೆ ಏನಿಷ್ಟ? ನಮಗೆ ಪಾನಿಪುರಿ ಬಿಟ್ಟು ನಾನ್ ವೆಜ್ ಅಲ್ಲಿ ಕಬಾಬ್ ಇಷ್ಟ. ವಾ, ಆಯ್ತು, ಆದ್ರೆ ನಿಮ್ಗೊಂದು ಕಬಾಬ್ ಕೊಡ್ಸಿ. ನೆಕ್ಸ್ಟು ಇಬ್ರದ್ದು ಆಯ್ತದೆ ಬಾರೆ. ಬರ್ರಿ, ನೀವು ಬರ್ರಿ, ನಿಮ್ಮನ್ನ ಮಾಡ್ತೀನಿ ಬರ್ರಿ. ನೀವೆಲ್ಲಿ ಹುಟ್ಟಿದ್ದು? ನಮ್ದು ಸ್ವಂತ ಬಂದು ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು ಕಸ್ಬಾ ಹೋಬಳಿ ಕೆಂಬತ್ಕೆರೆ ಹಳ್ಳಿ ಅಂತ. ಓ, ಮಳವಳ್ಳಿ ತಾಲೂಕು. ಓಕೆ, ನೈಸ್. ಅಪ್ಪ ಅಮ್ಮ ಎಲ್ಲಿದ್ದಾರೆ? ಎಲ್ಲ ಕನಕಪುರದಲ್ಲಿ ಇದ್ದಾರೆ. ಅವ್ರು ನಿಮ್ಮನ್ನ ಮಾತಾಡ್ಸಲ್ವಾ ಇವಾಗ? ಮಾತಾಡಲ್ಲ. ಯಾವಾಗಿಂದ? ಒಂದು 3 years ಆಯ್ತು. ಜುಮ್ಕಿ ಎಲ್ಲ ಹಾಕ್ತೀರಾ? ಯಾ, ಆಬ್ವಿಯಸ್ಲಿ. ಇವತ್ತೇ ಹಾಕೊಂಡಿಲ್ಲ. ಇವತ್ತೇ ಹಾಕ್ಕೊಂಡಿಲ್ಲ. ಯಾ. ನಾನು ಕೊಡಿಸ್ಲಿ ಅಂತ. ನಿಮ್ಮ ಹೆಸರು? ವಿನಯ್ ಕುಮಾರ್. ವಿನಯ್ ಕುಮಾರ್. ಯಾ. ಆಕ್ಚುಲಿ ಇಲ್ಲಿ ಒಳ್ಳೊಳ್ಳೆ ಜುಮ್ಕಿಗಳ ಕಲೆಕ್ಷನ್ಸ್ ಇರುತ್ತೆ. ಐ ವಿಲ್ ಪಿಕ್ ಒನ್. ಓಕೆ, ಶೋರ್ ಶೋರ್. ಸೊ ಫಸ್ಟ್ ಜುಮ್ಕಿ. ಓಕೆ, ಇಟ್ಸ್ ಫೈನ್. ಯಾ ಯಾ. ಹುಡುಗಿ ಕರ್ಕೊಂಬಂದು ಕೊಡ್ಸಿದ್ರೆ ಡಿಸ್ಕೌಂಟ್ ಇಲ್ವಾ? ಆಲ್ರೆಡಿ ಡಿಸ್ಕೌಂಟ್ 400. ಓಕೆ, ಥ್ಯಾಂಕ್ ಯು. ಹಾಕೊಳ್ಳಿ. ಇವಾಗ ಲಕ್ಷಣ ಬಂತು, ಇವಾಗ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ಬನ್ನಿ ಹೋಣ. ಜೀವನದಲ್ಲಿ ನಮ್ಮ ಅಮ್ಮನ ಬ್ಯಾಗೆ ನಾನು ಹಿಡ್ಕೊಂತ ಇರಲಿಲ್ಲ. ಇವತ್ತು ನೋಡಿ, ಓಪನ್ ಮಾಡ್ಲಾ? ಬ್ಯಾಗ್ ನೋಡ್ಬೋದಾ? ಓಪನ್ ಮಾಡಿ. ಪಕ್ಕ ಇದ್ರ ಒಂದು 500 ರೂಪಾಯಿ ಇದೆ ಅಷ್ಟೇ. ನೋಡ್ತೀನಿ ಇವ್ರ ಬ್ಯಾಗಲ್ಲಿ, ಟ್ರಾನ್ಸ್ಜೆಂಡರ್ ಬ್ಯಾಗಲ್ಲಿ ಏನಿರುತ್ತೆ ಅನ್ನೋದು ಇವಾಗ ನೋಡೋಣ. ಬನ್ನಿ ಗೈಸ್. ಆಕ್ಚುಲಿ ಹುಡುಗಿರ ಬ್ಯಾಗ್ ಚೆಕ್ ಮಾಡಬಾರ್ದು ಅಂತಾರೆ, ಸೊ ನಾನು ಮಾಡ್ತಾ ಇದ್ದೀನಿ ಇವತ್ತು. ಓ ಮೇಡಮ್, 10 ರೂಪಾಯಿ 20 ರೂಪಾಯಿ ಇದೆ. ಒಳ್ಳೆ ಕಲೆಕ್ಷನ್. ಇವಾಗ ನಿಮ್ಗೆ ಈ ಕಬಾಬು, ಈ ಪಾನಿಪುರಿ, ಐಸ್ ಕ್ರೀಮು ಇವೆಲ್ಲ ತಿನ್ನೋದು ಬಿಟ್ಟು ಬೇರೆ ನಿಮ್ಗೆ ಏನು ಇಷ್ಟ? ನನಗೆ ಡ್ರೆಸ್ ಇಷ್ಟ. ಇವಾಗ ಹಾಕಿದ್ದೀರಲ್ಲ ಆ ಥರನಾ? ಈ ಥರ ಡ್ರೆಸ್ ಸರಿ, ಬನ್ನಿ ಕೊಡಿಸ್ತೀನಿ. ಆಯ್ತು ಬಿಡ್ರಿ. ಅಯ್ಯಯ್ಯೋ, ಸ್ಪೆಷಲ್ ಪರ್ಮಿಷನ್ ನಮಗೆ ರೋಡ್ ದಾಟ್ಬೇಕಂದ್ರೆ. ನಿಲ್ಸು ಅಂದ್ರೆ ನಿಲ್ಸ್ಲೇಬೇಕು ಅವರು. ಓಕೆನಾ ನಿಮ್ಗೆ? ಸದ್ಯಕ್ಕೆ ನಮ್ ಇದಾಗಿರೋದ್ರಿಂದ ಇಲ್ಲೇ ಆಗ್ಬೇಕು. ನೀವು ತಗೊಳ್ಳಿ. ಓಕೆ, ಕೊಡಿ. ಅದೇ ಇರಲಿ. ಸೈಜ್ ನಿಮ್ಗೆ ಓಕೆನಾ? ಎಲ್ ಸೈಜ್ ಓಕೆ. ಎಷ್ಟಣ್ಣ? ಕಮ್ಮಿ ಇಲ್ವೇನ? 200 ಮಾಡ್ಕೋ. ಆಯ್ತು, ಇಟ್ಕೊ ಮಗ, ನಾನೇನು ಕೇಳಲ್ಲ. ಕಮ್ಮಿ ಏನು ಬೇಡ, 250 ಇಟ್ಕೋ, ಪರವಾಗಿಲ್ಲ. ಯಾವ ಮೊಬೈಲ್ ಯೂಸ್ ಮಾಡೋದು ನೀವು? ಐಫೋನ್. ಬನ್ನಿ ಇಲ್ಲಿ. ಐಫೋನ್ಗೆ ಒಳ್ಳೆ ಕೇಸ್ ಕೊಡಿ ಬ್ರೋ. ನೆಕ್ಸ್ಟ್ ಟೈಮಿಂದ ಇವರು ಫೋನ್ ನೋಡಿದಾಗೆಲ್ಲ ನಾನು ನೆನಪಾಗಬೇಕು. ಇನ್ಮೇಲೆ ಸಬ್ಸ್ಕ್ರೈಬ್ ಮಾಡಲಿ ಅಂತ ಕೊಡಿಸ್ತಾ ಇದ್ದೀನಿ. ಯಾ, ಶೋರ್. ಐ ಮೀನ್ ಇಟ್ಸ್ ಕೈಂಡ್ ಆಫ್ ಕ್ಯೂಟ್. ಕ್ಯೂಟ್ ಅಲ್ಲ? ಯಾ. ಲೈಕ್ ಮೀ ಓನ್ಲಿ. ಲೈಕ್ ಮೀ ಓನ್ಲಿ. ಎಷ್ಟು ಬ್ರೋ? 100. ಕಮ್ಮಿ ಇಲ್ಲ ನನಗೆ ಅಂದರೆ? ಓ, ಇದೊಂದು ಡೈಲಾಗ್, ಯೂನಿವರ್ಸಲ್ ಡೈಲಾಗ್ ಹೊಡೆದ್ಬಿಡ್ತಾರೆ. ಗೈಸ್, ಹೆಣ್ಮಕ್ಳು ಕರ್ಕೊಂಬಂದಾಗ ಬಾರ್ಗೇನ್ ಮಾಡಬಾರ್ದಂತೆ, ವ್ಯಾಲ್ಯೂ ಕಮ್ಮಿ ಆಗೋಗ್ಬಿಡುತ್ತೆ. ತಗೊಳ್ಳಿ, ಹಾಕೊಳ್ಳಿ. ಇಷ್ಟ ಆಯ್ತಾ? ಯಾ ಯಾ, ಇಷ್ಟ ಆಯ್ತು. ಥ್ಯಾಂಕ್ ಯು. ವೆಲ್ಕಮ್. 1 ಪ್ಲೇಟ್ ಕಬಾಬು. 1 ಪ್ಲೇಟ್ ಕಬಾಬ್ ಕೊಡು. ಇಟ್ಕೊಳ್ಳಿ. ನೀವು ನಮ್ಗಲ್ವಾ? ನಿಮಗೆ ಅದು video ಇರ್ತೀನಿ. ಲೇಟ್ ಆಗಿರೋ ಕಾರಣ, ಇವಾಗ ಸನ್ಲೈಟ್ ಕಮ್ಮಿ ಆಗ್ತಾ ಇರೋ ಕಾರಣ ಅವ್ರನ್ನ ಇಲ್ಲೇ ಕೂರ್ಸ್ಕೊಂಡು ತಿನ್ಸ್ಕೊಂಡು ಸ್ಟೋರಿ ಮಾತಾಡೋಣ ಅನ್ಕೊಂಡೆ. ಬಟ್ ಅವ್ರು ಪಾರ್ಸಲ್ ಕೇಳಿ ಇವಾಗ ನಮಗೂ ಅವ್ರಿಗೂ ಪಾಪ ಯಾಕೆ ತೊಂದರೆ ಕೊಡೋದು ಅಂತೇಳಿ ಪಾರ್ಸಲ್ ತಗೊಂಡ್ರು. ಆ್ಯಂಡ್ ಹಿಂದೆ ಇರೋರು ನಿಮ್ಮ ಹೆಸರು ಮರ್ತುಬಿಟ್ಟೆ. ಸಂಜನಾ ಅವ್ರಿಗೊಂದು ಐಸ್ ಕ್ರೀಮ್ ಕೊಡ್ಸೋಣ ಬನ್ನಿ. ಅವ್ರ ಪಾಪ ಐಸ್ ಕ್ರೀಮ್ ಕೇಳಿಸಿದ್ರು ಬಾಯ್ ಬಿಟ್ಟು. ಬುಕ್ಸ್ Yeah, also like books ಅಂದ್ರೆ ತುಂಬಾ ಇಷ್ಟ. Like I read a lot of books. Come on. ಕರೆಕ್ಟಾಗಿ ಬುಕ್ ಹತ್ರ ಬಂದ ತಕ್ಷಣ ಹೇಳಿದ್ರು. ಎಷ್ಟು ಜನ ಈ ಬುಕ್ ನ ಓದಿದ್ದೀರಾ? ಕಾಮೆಂಟ್ ಮಾಡಿ. ಓದಿದ್ದೀರಾ ಇದು? ಓ, ನೀವು ಅದನ್ನೇ ತಗೊಂಡ್ರಾ? ಸೊ ಇದೇ ತಗೊಂತೀನಿ ಪಕ್ಕ. ಯಾ. ಸೊ ಫೈನಲಿ ಹೇಳಿ ಹೋಗೋ ಕಾರಣ ಬುಕ್ನ ತಗೊಂತಾರಂತೆ. ಹೇಳಿ ಹೋಗೋ ಕಾರಣ ನನ್ನ ಕಡೆಯಿಂದ. ಥ್ಯಾಂಕ್ ಯು. ಜೀವನದಲ್ಲಿ ಅದರ ಹುಡುಗನ ಬಿಟ್ಟೋಗ್ಬೇಕಾದ್ರೆ ದಯವಿಟ್ಟು ಕಾರಣ ಹೇಳ್ಬಿಟ್ಟು ಬಿಟ್ಟೋಗಿ. ಈ ಹುಡುಗಿಗೆಲ್ಲ ಜನರಲ್ ಆಗಿ ಹೇಳ್ತಾರೆ. ಎಷ್ಟೋ ಜನ ಕಾರಣ ಹೇಳಿದ್ರೆ ಬಿಟ್ಟೋಗ್ಬಿಡ್ತಾರೆ. ಹೌದು. ಹಾಯ್ ಫ್ರೆಂಡ್ಸ್, ನೋಡಿ
ಸುಚಿತರು ನನಗೆ ಕಬಾಬ್, ಬಟ್ಟೆ, ಐಸ್ ಕ್ರೀಮ್ ಅದು ನೋಡಿ ಪರ್ಪಲ್ ಸೇಮ್ ಕಲರ್ ಐಸ್ ಕ್ರೀಮ್ ಪರ್ಪಲ್ ಕೊಡ್ಸಿದ್ದಾರೆ ನೋಡಿ. ನಿಮಗೆ ಮಲ್ಲೇಶ್ವರಮಲ್ಲಿ ಒನ್ ಆಫ್ ದ ಬ್ಯೂಟಿಫುಲ್ ಸ್ಪಾಟ್ ಕರ್ಕೊಂಡು ಹೋಗ್ತೀನಿ. ನೀವು ಎಷ್ಟೊಂದು ಸರಿ ಓಡಾಡಿದ್ದೀರಲ್ಲ, ಅದನ್ನ ಟೇಸ್ಟ್ ಮಾಡಿರಲ್ಲ. ಯಾವ ಥರ ಬನ್ ಅಂಡ್ ಗುಲ್ಕನ್ ತಿಂದಿದ್ದೀರಾ? ನೋ. ಇದೊಂದು ಫೇವ್ರೆಟ್ ಸ್ಪಾಟ್, ಜೊತೆಗೆ ವೆರಿ ಪಾಪ್ಯುಲರ್ ಸ್ಪಾಟ್. ಆಯ್ತಾ, ಒಂದು ಬನ್ ಗುಲ್ಕನ್ ಕೊಡಿ. ವಿವಾಹ ಭೋಜನವಿದು, ವಿಚಿತ್ರ ಪಠ್ಯಗಳಿವು, ಬೀಗರಿಗೆ ಔತಣವಿದು, ದೊರಕೊಂಡಿತನೆಗೆ ಬಂದು. ಆನೆಸ್ಟ್ ಹೇಳಿ, ಹೆಂಗಿದೆ? ಚೆನ್ನಾಗಿದೆ. ನಿಜ ಹೇಳಿ, ಪರವಾಗಿಲ್ಲ. ಚೆನ್ನಾಗಿದೆ. ನಿಮ್ಮ ಒಂದು ಲೈಫಲ್ಲಿ ಒಂದು ಎಮೋಷ್ನಲ್ ಆಗಿರೋ ಮೂಮೆಂಟ್ ಅಂದರೆ ಯಾವುದು? ಎಮೋಷನಲ್ ಅಂದರೆ ನಾನು ಈ ಫೀಲ್ಡಿಗೆ ಬಂದಮೇಲೆ ಅಮ್ಮ ಅಪ್ಪ ಮಾತಾಡ್ಸಲ್ಲ. ಫೋನ್ ಮಾಡಿದ್ರೆ ನೀನು ಏನಕ್ಕೆ ಈ ಥರ ಅದೇ, ನೀನು ಇರೋದಕ್ಕೆ ಸಾಯಿ, ನಮ್ಮ ಕಣ್ಮುಂದರೆ ಕಾಣಿಸ್ಬೇಡ, ಎಲ್ಲರೂ ಹೋಗಿ ಸತ್ತೋಗ್ಬಿಡು, ಹಾಗೆ ಹೀಗೆ ಅಂತ ಬಾಯಿ ಬಂದಂಗೆ ಬೈಯೋದು. ಆಮೇಲೆ ಅಕ್ಕಪಕ್ಕ ಆಡ್ಕೋತಾರೆ ಅಂತೆಲ್ಲ ಹೇಳೋದು, ತುಂಬ ಚುಚ್ಚಿ ಮಾತಾಡೋದು. ರೋಡಲ್ಲಿ ಹೋಗ್ಬೇಕಾದ್ರೆ ಇವಾಗ ನಿಮ್ಮ ಪಬ್ಲಿಕ್ಕಿಂದ ಏನೋ ತೊಂದರೆ ಆಗಲ್ವಾ? ಪಬ್ಲಿಕ್ಕಿನ ಏನು ತೊಂದರೆ ಆಗಲ್ಲ. ಇವಾಗ ನಾನು ನೋಡಿದ್ದೀನಿ ತುಂಬ ಜನ ಬಂದು ಜಾಸ್ತಿ ದುಡ್ಡು ಕೇಳೋದು, ಮದುವೆ ಮನೆಗಳಿಗೆ ಹೋಗೋದು, 5,000 10,000 ಎಲ್ಲ ಕೇಳೋದು. ಈ ಥರ ಎಲ್ಲ ನೀವು ಮಾಡೋದ್ರಿಂದನೇ ತಾನೇ ಅವರು ನಿಮ್ಗೆ ಈ ಥರ ಮಾಡೋದು. ಇದು ನನ್ನ ಒಪಿನಿಯನ್. ಬೇರೆಯವ್ರು ಏನು ಮಾಡ್ತಾರೆ ನನಗೆ ಗೊತ್ತಿಲ್ಲ. ಇದಕ್ಕೆ ಏನನ್ಸುತ್ತೆ? ಯಾರೊಬ್ರು ಮಾಡಿದ್ಕೆ ಎಲ್ಲರೂ ಮಾಡಕ್ಕೆ ಹೋಗಲ್ಲ ಸುಚಿತ್ ಅವರೇ. ಯಾರೊಬ್ರು ಮಾಡ್ತಾರಷ್ಟೇ. ನಾವು ಸಹಜ ಅಂತ ಹೇಳಕ್ಕಲ್ಲ. ಯಾರು ನಮ್ಮಲ್ಲೂ ಒಳ್ಳೆಯವರವ್ರೆ, ಕೆಟ್ಟವರು ಇರ್ತಾರೆ. ನನ್ನ ಕಡೆಯಿಂದ ರಿಕ್ವೆಸ್ಟ್ ಏನು ಗೊತ್ತಾ, ನಾನು ಅದು ನೋಡಿರೋದು. ನಾನು ಈವೆಂಟ್ ಫೀಲ್ಡಲ್ಲಿ ಇದ್ದೀನಿ, ನಾನು ನೋಡ್ತಾ ಇರ್ತೀನಿ ಜನ ಅವಾಗ ಇದು ಹೇಳೋದು. ನನಗೇನಂತ ಹೇಳಿದ್ರೆ, ನಮ್ಮ ಸಬ್ಸ್ಕ್ರೈಬರ್ಸ್ಗೂ ಹೇಳೋದು ಅಷ್ಟೇ, ಜನಕ್ಕೆ ಹೇಳೋದು ಅಷ್ಟೇ, ಯಾರು ನಿಮಗೆ ತೊಂದರೆ ಬೇಡ, ನೀವು ಯಾರಿಗೂ ತೊಂದರೆ ಮಾಡೋದು ಬೇಡ. ನಾವು ಯಾರು ತೊಂದರೆ ಮಾಡಲ್ಲ, ಕೆಲವರು ತೊಂದರೆ ಮಾಡ್ತಾರೆ. ಅದನ್ನು ಅವ್ರಿಗೆ ತಿದ್ದಿ ಬುದ್ಧಿ ಹೇಳ್ಬೇಕು ಅವ್ರಿಗೆ. ನಾವು ಇಷ್ಟು ದಿನ ಮಲ್ಲೇಶ್ವರಂ ಕಲೆಕ್ಷನ್ ಮಾಡ್ತೀವಿ. ಮಲ್ಲೇಶ್ವರಮಲ್ಲಿ ಯಾರನ್ನಾರು ಕೇಳಿ ಶ್ರಾವಣಿ ಹೇಗೆ ಅಂತ ಯಾರಾದರೂ ಹೇಳ್ತಾರೆ, ನಾನು ಒಬ್ಬರು ಪಬ್ಲಿಕ್ ತೊಂದರೆ ಕೊಡಲ್ಲ. ನೀವೇ ನೋಡ್ಕೊಂಡು ಬಂದಿದ್ದೀರಾ, ಅಂಗಿಯವರೆಲ್ಲ ಹೇಗೆ ಮಾತಾಡ್ತಾರೆ, ಹೇಗೆ ಕಾಮಿಡಿ ಮಾಡ್ಕೊಂಡು ಬಂದೆ ನಾನು ಅಂತ. ಸರಿ, ನಿಮ್ಗೆ ಖುಷಿ ಆಯ್ತಾ? ಹಾಂ, ಖುಷಿ ಆಯಿತು. ಡ್ರೆಸ್ ಖುಷಿ ಆಯ್ತಾ? ಎಲ್ಲ ಖುಷಿ. ಓಕೆ, ಸರಿ ಆಯಿತು, ಸಿಗೋಣ. ನಿಮ್ಮ ಬ್ಯಾಗು. ಥ್ಯಾಂಕ್ ಯು, ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಖುಷಿ ಆಯಿತು ನಿಮ್ಮ ಜೊತೆ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ದು ಖುಷಿ ಆಯಿತು. ನೈಸ್ ಮೀಟಿಂಗ್ ಯು. ಸಿಗೋಣ. ಬಾಯ್. ಗೈಸ್, ಆ್ಯಕ್ಚುಲಿ ಮಂಗಳಮುಖಿ ಅವ್ರ ಜೊತೆ ಏನು ಹೋಗಿದ್ನಲ್ಲ, ಖುಷಿ ಆಯಿತು. ಇಟ್ಸ್ ನಾಟ್ ಲೈಕ್ ಎ ಡೇಟ್, ಬಟ್ ಅವ್ರ ಜೀವನದಲ್ಲಿ ನಾನು ಹೋಗಿ ಅವ್ರಿಗೆ ಬಟ್ಟೆ ಕೊಡಿಸಿ ಈ ಥರ ಏನೋ ಖುಷಿ ಆಯಿತು. ಸೊ ಬನ್ನಿ, ಇನ್ನೂ ನನ್ನ ಹತ್ರ 500 ರೂಪಾಯಿ ಮಿಕ್ಕಿದೆ. ಈ 500 ರೂಪಾಯಿಲಿ ಬೇರೆ ಯಾರಾದರೂ ಸಿಗ್ತಾರಾ ಅಂತ ಹುಡ್ಕೋಣ. ಆಲ್ರೆಡಿ ಒಂದು 3-4 ಜನ 4 ಜನ ಅಲ್ಲ 5-6 ಜನನೇ ರಿಜೆಕ್ಟ್ ಮಾಡಿದ್ರು. ಬಟ್ ಅದನ್ನೆಲ್ಲ ಹಾಕ್ಬೇಡಿ ಅಂತ ಹೇಳಿದ್ರು, ಅದಕ್ಕೋಸ್ಕರ ಅಷ್ಟೇ. ಸೊ ಇನ್ನೂ ಯಾರಾದರೂ ಸಿಗ್ತಾರಾ, ಹಂಗೆ ಅಲ್ಲಿವರೆಗೂ ಹೋಗ್ತೀನಿ, ಕಾರ್ನರ್ವರೆಗೂ. ಯಾರಾದರೂ ಸಿಕ್ಕಿದ್ರೆ ನನ್ನ ಅದೃಷ್ಟ. ಈ 500 ರೂಪಾಯಿನ ಅವ್ರಿಗೋಸ್ಕರ ಖರ್ಚು ಮಾಡ್ತೀನಿ. ಬನ್ನಿ. ಹೆಣ್ಮಕ್ಳಿಗೆ ಏನು ಇಷ್ಟ ಆಗುತ್ತೋ ಅಲ್ವೋ ಗೊತ್ತಿಲ್ಲ, ಬಟ್ ಈ ಸ್ಪಾಟ್ ಮಾತ್ರ ಎಲ್ರಿಗೂ ಇಷ್ಟ ಆಗುತ್ತೆ. ನಿಮ್ಗೆ ಇಷ್ಟ ಆಗುತ್ತಾ? ಹೌದು, ಆಬ್ವಿಯಸ್ಲಿ. ನಿಮ್ಮ ಲೈಫಲ್ಲಿ ಇನ್ನೊಂದ್ಸರಿ ಗೋಲ್ಗಪ್ಪ ಅಂತ ಅನ್ಬಾರ್ದು, ಅಷ್ಟು ತಿನ್ನಿ ನೀವು. 2 ಪ್ಲೇಟ್ ಗೋಲ್ಗಪ್ಪ ಕೊಡಿ, ಅಲ್ಲ ಒಂದೇ ಪ್ಲೇಟಲ್ಲಿ 2 ಪ್ಲೇಟ್ ಹಾಕಿ. ಹಿಂದಿ ಬರಲ್ಲ ನನಗೆ, ಕನ್ನಡ ಮಾತ್ರ. ಕನ್ನಡವೇ ನಮ್ಮಮ್ಮ. ಇವೆಲ್ಲ ಇವ್ರ ಹತ್ರ ಬಂದ್ರೆ ಯಾವ ಭಾಷೆಲಿ ಮಾತಾಡ್ತೀರಾ? ಅಂದ್ರೆ ನಾನು ಮರಾಠಿ ಮಾತಾಡೋದಲ್ಲ, ಸೊ ನಾನು ಹಿಂದಿಲಿ ಮಾತಾಡ್ತೀನಿ. ನೀವು ನೆಕ್ಸ್ಟ್ ಟೈಮ್ ಇಂದ ಬಂದಾಗ ಕನ್ನಡದಲ್ಲಿ ಮಾತಾಡಿದ್ರೆ ಅವರು ಕನ್ನಡ ಕಲಿತಾರೆ. ನೀವು ಭಯ್ಯ ದೇದೋ ಭಯ್ಯ ಅಂದ್ರೆ ಅವರು ಕಲಿಯಲ್ಲ. ಕರೆಕ್ಟ್ ಆಗಿ ಹೇಳಿದ್ರಿ. ವಿಡಿಯೋ ನೋಡ್ತಾ ಇರೋರು ಅಷ್ಟೇ, ಗೋಲ್ಗಪ್ಪ ಅಣ್ಣ ಹತ್ರ ಬಂದಾಗ ದಯವಿಟ್ಟು ಕನ್ನಡದಲ್ಲಿ ಮಾತಾಡಿ. ಇದೇನ್ ಬ್ರೋ ಭಯ್ಯ? ಇದು ಸ್ವೀಟ್ ಪಾನಿ. ಓ, ಖಾರ ಪಾನಿ. ನಿಮ್ಗೆ ಇದನ್ನೆಲ್ಲ ನೋಡ್ಮೇಲೆ ತಿನ್ಬೇಕು ಅನ್ಸುತ್ತಾ? ಹೌದು. ಹೆಣ್ಮಕ್ಳು ಕಾರನೇ ಹಾಕಿಲ್ಲ ಅವರು. ಭಯ್ಯ ಖಾರ ಡಾಲೋ, ಓ ಲಡ್ಕಿ ಅದು ಸಾಕಾಗಲ್ಲ. ಹಾಕಿ ಈಗ ಹಾಕಿ ಬೆಳಗ್ಗೆ ಅವ್ರು ಹಾಕ್ತಾರೆ. ಲಿಟ್ರಲ್ ಆಗಿ ಎಷ್ಟು ಖಾರ. ಸ್ಲೋ ಮೇಡಮ್, ಇತನಾ ಏ ಬಾಯ್, ಇತನಾ ಏ ಅಂದರ್ ನೈ ಜಾತಾ. ತಿನ್ರಿ ಬೇಗ. ಹೆಣ್ಮಕ್ಳ ಹತ್ರ ಚೆನ್ನಾಗಿ ಮಾತಾಡ್ತಾನೆ ಭಯ್ಯ, ಕಳ್ಳ. ನನಗೊಂದು ಸೇಯಿಂಗ್ ನೆನಪಾಗ್ತಾ ಇದೆ. ಇಫ್ ಯು ಚೇಸ್ ಬಟರ್ಫ್ಲೈಸ್, ಬಟರ್ಫ್ಲೈಸ್ ವಿಲ್ ಫ್ಲೈ ಅವೇ. ಇಫ್ ಯು ಮೇಕ್ ಗಾರ್ಡನ್, ಬಟರ್ಫ್ಲೈಸ್ ವಿಲ್ ಕಮ್ ಟು ಯು. ಅದನ್ನೊಂದು ಸ್ವಲ್ಪ ಚೇಂಜ್ ಮಾಡ್ಬಿಟ್ಟು ಮಾಡರ್ನ್ ಯುಗದಲ್ಲಿ ಹೆಂಗ್ ಹೇಳ್ಬೋದು ಅಂತ ಅಂದ್ರೆ, ಡೋಂಟ್ ಫಾಲೋ ಗರ್ಲ್ಸ್, ಪುಟ್ ಗೋಲ್ಗಪ್ಪ ಶಾಪ್, ಗರ್ಲ್ಸ್ ವಿಲ್ ಫಾಲೋ ಯು. ನಿಮ್ಮ ಮಾತುಗಳನ್ನು ಕೇಳ್ತಾ ಇದ್ರೆ ಸರ್ವಜ್ಞ ಸತ್ತಿಲ್ಲ ಅನ್ಸುತ್ತೆ. ಕೆತ್ನೋ ಭಯ್ಯ? 30 ರೂಪೀಸ್. ಥ್ಯಾಂಕ್ ಯು. ಆದರೂ ಗೈಸ್, ನಮ್ಮ ವಿನಯ್ ಅವರು ಯಾರನ್ನ ಎಲ್ಲಿ ಕರ್ಕೊಂಡು ಹೋಗಿದ್ದಾರೆ ಅಂತ ಗೊತ್ತಿಲ್ಲ. ಫೋನ್ ಮಾಡಿ ಅದಕ್ಕೆ ಕಾಫಿ ಡೇ ಹತ್ರ ಬಂದ್ಬಿಡು, ಇಲ್ಲೇ ಇದ್ದೀನಿ ಅಂತ ನಾನು ಹೇಳಿದೆ. ಮುಂದೆ ದೇವಸ್ಥಾನ ಬೇರೆ ಇದೆ, ಅಲ್ಲಿ ಇಬ್ಬರು ಹುಡುಗಿರು ಬೇರೆ ನಿಂತಿದ್ದಾರೆ. ಇಬ್ಬರು ನೋಡೋಕೆ ಬೇರೆ ಸಖತ್ತಾಗವ್ರೆ. ಹೋಗಿ ಮಾತಾಡ್ಸೋಷ್ಟು ಮೀಟ್ರ್ ಇಲ್ಲ. ಬನ್ನಿ, ಆಯ್ತು, ಧೈರ್ಯ ಮಾಡಿ ಮಾತಾಡ್ಸೋಣ. ಹಲೋ, ಎಕ್ಸ್ಕ್ಯೂಸ್ ಮಿ ಮ್ಯಾಮ್, ವಿ ಆರ್ ಶೂಟಿಂಗ್ ಫಾರ್ ಯೂಟ್ಯೂಬ್ ಕಾಂಟೆಂಟ್. ಮಾತಾಡ್ಬೋದಾ ಒಂದು 2 ನಿಮಿಷ ನಿಮ್ಮ ಹತ್ರ? ಸೊ ನನ್ನ ಫ್ರೆಂಡ್ ನಂಗೆ ಒಂದು ಚಾಲೆಂಜ್ ಕೊಟ್ಟಿದ್ದೇನೆ. ಚಾಲೆಂಜ್ ಏನಂತ ಹೇಳಿದ್ರೆ, ನಿಮಗೆ ಯಾರು ಸುಂದರವಾಗಿ ಲಕ್ಷಣವಾಗಿ ಕಾಣಿಸ್ತಾರೆ ಅವ್ರನ್ನ ಕರ್ಕೊಂಡು ಯು ಕ್ಯಾನ್ ಮೇಕ್ ದೇರ್ ಡೇ ಸ್ಪೆಷಲ್ ಅನ್ನೋ ಥರ ಒಂದು ಚಾಲೆಂಜ್ ಕೊಟ್ಟಿದ್ದೇನೆ. 5 ನಿಮಿಷ ಅಷ್ಟೇ, ಜಾಸ್ತಿ ಏನು ಟೈಮ್ ಕೇಳಲ್ಲ. ಇಷ್ಟು ಚೆನ್ನಾಗಿದ್ದೀರಾ, ಕುರ್ತಾ ಹಾಕೊಂಬಂದಿದ್ದೀರಾ, ದೇವಸ್ಥಾನದಲ್ಲಿದ್ದೀರಾ,
ಫ್ಲಶ್ ಬೇರೆ ಆಗ್ತಾ ಇದ್ದೀರಾ ನಮ್ಮನ್ನ ನೋಡಿ. 5 ನಿಮಿಷ ಅಷ್ಟೇ, ಜಾಸ್ತಿ ಏನಿಲ್ಲ. ನಿಮ್ಮ ಹೆಸರು? ಆರಿಕ್ತಾ. ಬೇಸಿಕಲಿ ಏನಂತ ಹೇಳಿದ್ರೆ ನನಗೆ ಮೀಟರ್ ಇಲ್ಲ ಹುಡುಗಿರ ಹತ್ರ ಮಾತಾಡೋಷ್ಟು, ಅದೇನೋ ಗೊತ್ತಿಲ್ಲ, ಗಟ್ಟಿ ಮನ್ಸು ಮಾಡಿ ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ. ಎಲ್ಲ ನಮ್ಗೆ ಬರೋದು ಇಷ್ಟೇ ಡೈಲಾಗು, 10 ರೂಪಾಯಿ ಫ್ರೂಟಿ, ನೀವು ನೋಡೋ ಕ್ಯೂಟಿ. ಬಟ್ ಇದೆಲ್ಲ ನಾನು ನಿಮ್ಗೆ ಹೇಳಕ್ಕೆ ಅನಿಸ್ತಾ ಇಲ್ಲ. ಒಂದು ಸಾಂಗ್ ಜ್ಞಾಪನ ಬರ್ತಾ ಇದೆ ಮೇಡಮ್ ನಿಮ್ಗೆ ನೋಡೋದು. ಯಾವುದು? ಚಂದುಟಿಯ ಪಕ್ಕದಲ್ಲಿ ತುಂಬಾ ಹತ್ತಿರ ನಿಂತು ಕಾಡಿಗೆಯ ಬೊಟ್ಟಿಡ್ಲ. ಒಂದೊಂದು ವಿಡಿಯೋ ಮಾಡ್ತಾ ಇದ್ದೀನಿ, ಅವ್ರನ್ನ ಕರ್ಕೊಂಬಂದಿದ್ದೀನಿ ನಿಮ್ಮ ಅಂಗಡಿಗೆ. ಓಕೆ, ಏನಾದರೂ ಚೆನ್ನಾಗಿರೋದು ಕೊಡಿ. ಅಲ್ಲೇ ಇರಲಿ ಬಿಡಪ್ಪ. ಸಾಕದು ಎಷ್ಟು ಸರ್ ಅದು? 20 ಸರ್. ತಗೊಂಡು ಸರ್, ಥ್ಯಾಂಕ್ ಯು ಸರ್. ಅಣ್ಣ ಎಷ್ಟಣ್ಣ ಬಳೆ? 100 ರೂಪಾಯಿ. ಯಾವ್ದು ತೊಗೊಂಡ್ರು? ದಿಸ್ ಇಸ್ ನೈಸ್. ಚೆನ್ನಾಗಿಲ್ವಾ? ಇಲ್ಲ, ಚೆನ್ನಾಗಿದೆ. ಥ್ಯಾಂಕ್ ಯು. ಬನ್ನಿರಿ ಇಲ್ಲಿ. ನಿಮ್ಮ ಫ್ರೆಂಡು ಫಸ್ಟ್ ಟೈಮ್ ಕಾಣಿಸಿದ್ರೆ ಇವಾಗ ಹೆಂಗೆ ಕಾಣಿಸ್ತಾರೆ? ಇವಾಗ ಚೆನ್ನಾಗಿ ಕಾಣ್ತಿದ್ದಾಳೆ. ಕರೆಕ್ಟಾ ಗೈಸ್? ಮಾಡ್ರನ್ನು ಎಷ್ಟೇ ಬಂದ್ರೂ ಹೆಣ್ಮಕ್ಳು ಬಿಂದಿ ಇಟ್ಟಾಗ, ಕಿವಿಗೆ ಜುಮ್ಕಿ ಹಾಕಿದಾಗ, ಕೈಗೆ ಬಳೆ ಹಾಕಿದಾಗ ಲಕ್ಷಣವಾಗಿ ಕಾಣಿಸ್ತಾರೆ. ಸೊ ನಿಮ್ಗೆ ಏನು ಇಷ್ಟ ಬೇಸಿಕಲಿ? ಫ್ರೂಟ್ ಜ್ಯೂಸ್ ಅಂಡ್ ದೆನ್ ಮೋಮೋಸ್. ಓಕೆ, ಮೋಮೋಸಾ? ನೀವು ನೋಡಕ್ ಹಂಗೆ ಇದ್ದೀರಾ ಬಿಡಿ. ಅಲ್ಲ, ಕ್ಯೂಟ್ ಆಗಿ ಚಬ್ಬಿ ಆಗಿದ್ದೀರಾ ಅಂತ ಅಷ್ಟೇ. ಸೊ ನಿಮ್ಮ ಹೂ ಅಂತ ಹೇಳಿದ್ರೆ ನಿಮ್ಗೊಂದು ಹೂ ಕೊಡಿಸಿ ಬಳೆ ಕೊಡಿಸ್ತೀನಿ. ಓಕೆ, ಬನ್ನಿ ಮೇಡಮ್. ರೋಸ್ ಬೇಕು? ಎಷ್ಟು ಬೇಕು ನಿಮಗೆ? ಒಂದೇ ಸಾಕಾ? ಒಂದೇ. ಇವ್ರ ಕಲರ್ ತೊಳಿ. ಥ್ಯಾಂಕ್ ಯು. ಏನ್ರಿ ಬ್ಲಶ್ ಆಗ್ತಾ ಇದ್ದೀರಾ? ಸಮಾಚಾರ? ನೀವು ಒಂದು ಕೆಲಸ ಮಾಡಿ, 2 ನಿಮಿಷ ನೀವು ನಿಮ್ಮ ಫ್ರೆಂಡ್ ಇಬ್ರು ಇಲ್ಲೇ ಇರಿ, ನಾನು 5 ನಿಮಿಷ ಹಿಂಗೆ ಹೋಗ್ಬಿಟ್ಟು ಬರ್ತೀನಿ. ಶೋರ್. ಗೈಸ್, ಏನಕ್ಕೋಸ್ಕರ ಅವ್ರನ್ನ ಅಲ್ಲೇ ನಿಲ್ಲಿಸಿದೆ ಅಂತಂದ್ರೆ, ಇಲ್ಲಿ ಬಂದು ನಾನು ಬಾರ್ಗೇನ್ ಮಾಡೋದನ್ನ ಅವ್ರು ನೋಡೋದು ಬೇಡ, ಪಾಪ ಅವ್ರಿಗೆ ಬೇಜಾರಾಗುತ್ತೆ ಅಂತ ಹೇಳಿ ಒಂದು ಒಳ್ಳೆ ಸಾರಿ ತೊಗೊಂಡು ಕೊಟ್ಬಿಡೋಣ. ಯಾಕಂದ್ರೆ ನನ್ನ ಹತ್ರ ಮಿಕ್ಕಿರೋದೇ ಬರೀ 420 ರೂಪಾಯಿ. 400 ರೂಪಾಯಿಗೆ ಹಿಂಗಾರು ಮಾಡಿ ಸಾರಿನ ಪರ್ಚೇಸ್ ಮಾಡೋಣ ಅಂತ ಹೇಳಿ ನಮ್ಮ ರೆಗ್ಯುಲರ್ ಸರ್. ಆರಾಮ ಸರ್? ಇವತ್ತು ನಿಮ್ಮ ಹೆಲ್ಪ್ ನನಗೆ ತುಂಬಾ ಬೇಕಿದೆ. ಇವತ್ತು ಯಾವುದು ಮಾರ್ತಾ ಇಲ್ಲ, ಒಂದೇ ಒಂದು ಸಾರಿ ಬೇಕು. ನಿಮಗೆ ಇಷ್ಟ ಆಗಿರೋ ಸಾರಿ, ಚೆನ್ನಾಗಿರೋ ಸಾರಿ ಕೊಡಿ ಸರ್. ಈಗ ನೋಡಿದ ತಕ್ಷಣ ಖುಷಿ ಆಗ್ಬಿಡ್ಬೇಕು. ಏನ್ ಸರ್ ಹೇಳಿ? ಸ್ಯಾರಿ ಕೊಟ್ರೆ 100% ರಿಸಲ್ಟ್ ಸರ್? ಅನುಭವದ ಮಾತು ಹೇಳ್ತಾರೆ ಸರ್. ಅದು ಬೇರೆ ಹುಡುಗರು ಕೊಟ್ರೆ, ನಾವು ಕೊಟ್ರೆ ನೋ ರಿಸಲ್ಟ್. ಪಲ್ಲು ಎಲ್ಲ ಇದೆಯಾ ನೋಡಿ, ಹೆಂಗ್ ಕಲ್ತ್ಕೊಂಡ್ಬಿಟ್ಟಿದೀನಲ್ಲ. ಇನ್ ಸ್ವಲ್ಪ ದಿನ ನಿಮ್ಮ ಅಂಗಡಿಗೆ ಬಂದು ನಾನೇ ಬೇಕಂದ್ರೆ ಸಕಲ ಇದೆ. ಓಕೆ, ಕೊಡೋ ಪ್ರೈಸ್ ಹೇಳಿ ಸರ್. ಸರ್ ಅದು ಪ್ರೈಸ್ ಇರುತ್ತೆ ಸರ್. ಸರ್ ನಾನು ನೋಡಿ, ನೀವು ಫಸ್ಟ್ ನನ್ನ ಜಾಬಲ್ಲಿ ಇರೋದೇ ಕೊಟ್ಬಿಡ್ತೀನಿ. 400 ಇದೆ. ಇದು ಬಂದಿದ್ರೆ ಬೇರೆ ಸಾರಿ ಯಾವ್ದಾರ ಬರೋದು ಅಂತ ಕೊಟ್ಬಿಡಿ. ಪ್ರೈಸ್ 400 ರೂಪೀಸ್ಗೆ ಡೀಲ್ ಆಗಿದೆ ಸರ್. ಇಳ್ಕೊಳ್ಳಿ ಸರ್. ಥ್ಯಾಂಕ್ ಯು ಸೋ ಮಚ್. ನೀವೇನು ಓದ್ತಾ ಇರೋದು? ನಾನು BBLLB. ಲಾಯರಾ? ಇನ್ನೂ ಆಗಿಲ್ಲ, ಓಕೆ. ಓದ್ತಾ ಇದ್ದೀನಿ. ಕೇಸೆಲ್ಲ ಏನೋ ಹಾಕೋಬಿಡಿ ಈ ಥರ. ಓಕೆನಾ ಮೇಡಮ್? ಇವ್ರಿಗೊಂದು ಬಳೆ ಕೊಡಿ ಮೇಡಮ್. 100 ಕೊಡ್ತೀನಿ. ಬಳೆ ನೀವು ಹಾಕ್ಬಿಟ್ಟು ಅವ್ರು ನನ್ನ ದುಡ್ಡು ಕೇಳ್ತಾ ಇದ್ದೀರಾ? ಯು ಆರ್ ವೆಲ್ಕಮ್. ಸಾರಿ ತಗೊಂಡೆ, ಜುಮ್ಕಿ ಕೊಡಿಸ್ದೆ, ಬಳೆ ಕೊಡಿಸ್ದೆ, ಬಿಂದಿ ಕೊಡಿಸ್ದೆ, ಎಲ್ಲ ಕೊಡಿಸಿದ್ದೀನಿ. ಒಂದೇ ಒಂದು ಮಿಸ್ಸಿಂಗು, ಅದೊಂದು ತೊಗೊಂಬಂದ್ಬಿಡೋಣ. ಒಂದು ಮಳ 30, ಮಳ ಎಲ್ಲ ಬೇಡ ಆಂಟಿ, 20 ರೂಪಾಯಿ ಕೊಡಿ ಆಂಟಿ, ಸಾಕು ನನಗೆ. ಥ್ಯಾಂಕ್ ಯು. ಸೊ ನಿಮಗೆ ಲಾಸ್ಟ್ ಗಿಫ್ಟು ಇದು ನೋಡಿ, ಏನಿದೆ ಅಂತ. ಸೋ ಪ್ರಿಟಿ. ತುಂಬಾ ಚೆನ್ನಾಗಿದೆ. ಸುಮ್ಮನೆ ವಿಡಿಯೋಗೋಸ್ಕರ ಹೇಳ್ಬೇಡಿ, ನಿಜ. ನಿಜವಾಗ್ಲೂ ಟೇಸ್ಟ್ ಚೆನ್ನಾಗಿದೆ ನಂದು. ಯಾ ಚೆನ್ನಾಗಿದೆ, ನಿಜವಾಗ್ಲೂ ಚೆನ್ನಾಗಿದೆ. ಸೊ ಎಲ್ಲ ಕೊಟ್ಟಿದ್ದೆ, ಇದೊಂದು ಕೊಟ್ಟಿರಲಿಲ್ಲ. ಸೊ ನೀವು ಮುಡ್ಕೋಬಹುದು, ಅಭ್ಯಾಸ ಇದ್ರೆ. ಮುಡ್ಕೊಂತೀನಿ, ದಯವಿಟ್ಟು ಮುಡ್ಕೊಳ್ಳಿ. ತಿರ್ಗಿ ಒಂದ್ಸರಿ. ಮಲ್ಲಿಗೆ ಹೂವಿನಂತೆ ಅಂದ ನಿನ್ನಲ್ಲಿ. ಹೂ ಮುಡ್ಕೊಂಡ್ರು ಕೊಟ್ಟಿರೋ ಹೂನ. ಥ್ಯಾಂಕ್ ಯು ಸೋ ಮಚ್. ಫೈನಲಿ ನಾನು ಏನು ಸ್ಪೆಂಡ್ ಮಾಡಬೇಕಿತ್ತು ಅಷ್ಟು ಅಮೌಂಟ್ನು 1 ರೂಪಾಯಿನೂ ಬೀಳ್ದಂಗೆ ಕರೆಕ್ಟಾಗಿ ಸ್ಪೆಂಡ್ ಮಾಡಿದ್ದೀನಿ. ಸೊ ನಿಮಗೆ ಹೇಗೆ ಅನಿಸ್ತು? ಐ ಫೆಲ್ಟ್ ರಿಯಲಿ ಹ್ಯಾಪಿ. ಐ ಮೀನ್ ಜುಮ್ಕಾಸ್ ಅಂಡ್ ಬಳೆ ಎಲ್ಲ ಕೊಡ್ಸಿದ್ರಿ ಅಂಡ್ ಎವ್ರಿಥಿಂಗ್. ಐ ಫೆಲ್ಟ್ ರಿಯಲಿ ಹ್ಯಾಪಿ. ಹೌದಾ? ಖುಷಿ ಆಯ್ತಾ? ಸೀರೆ ನನಗೆ ಯಾರು ಇಲ್ಲಿವರೆಗೂ ಕೊಟ್ಟಿರಲಿಲ್ಲ. ಸೊ ದಿಸ್ ಇಸ್ ದ ಫಸ್ಟ್ ಟೈಮ್. ಸೊ ಐ ಫೆಲ್ಟ್ ರಿಯಲಿ ಹ್ಯಾಪಿ. ಥ್ಯಾಂಕ್ ಯು ಸೋ ಮಚ್. ಯು ವೆಲ್ಕಮ್. ಸೊ ಆ್ಯಕ್ಚುಲಿ ಇವ್ರನ್ನ ಅರ್ಥ ಮಾಡ್ಕೊಬೇಕು, ಇವ್ರಿಗೆ ಏನೇನು ಇಷ್ಟ ಅದನ್ನು ಕೊಡಿಸ್ಬೇಕು ಅಂತ ಅಂದ್ಕೊಂಡಿದ್ದೆ. ವೆರಿ ಸಿಂಪಲ್ ಗರ್ಲ್. ಬುಕ್ಸ್ ಓದೋದಂದ್ರೆ ಇಷ್ಟ, ಶಾಪಿಂಗ್ ಇಷ್ಟ, ಹೊರಗಡೆ ಸುತ್ತೋದಂದ್ರೆ ಇಷ್ಟ, ಫ್ರೆಂಡ್ ಜೊತೆ ಅಡ್ಡಾಡೋದಂದ್ರೆ ಇಷ್ಟ. ಕರೆಕ್ಟ್? ಫ್ರೀ ಟೈಮಲ್ಲಿ ಅಡ್ಡಾಡಬೇಕು, ಲೈಫ್ನ ಎಂಜಾಯ್ ಮಾಡಬೇಕು ಅಂತ ಅಂದ್ಕೊಂಡಿದ್ರು. ಸೊ ಇವತ್ತು ನನಗೆ 1 ಅವರ್ ಟೈಮ್ನ ಕೊಟ್ಟಿದ್ದಕ್ಕೆ ಸೊ ನನಗೆ ಏನು ಇಷ್ಟನೋ ಅದನ್ನೆಲ್ಲ ಕೊಡಿಸೋವಂಥ ಪ್ರಯತ್ನ ಮಾಡಿದೆ. ಹೋಪ್ ನಿಮ್ಗೆ ಇಷ್ಟ ಆಯಿತು ಅಂತ. ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು ಸೋ ಮಚ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಬಾಯ್. ಸೊ ನನಗೆ ಬರೀ 1 ಅವರ್ ಟೈಮ್ ಇತ್ತು. 1 ಅವರಲ್ಲಿ ನಾನು ಅಷ್ಟು ಕೆಲಸ ಮಾಡಿ ಮುಗಿಸಿದ್ದೀನಿ. ಸುಜಿತ್ಗೆ ಕಾಲ್ ಮಾಡಿದ್ರೆ ಇನ್ನೂ ಮಾಡ್ತಾಯಿದ್ದೀನಿ ಅಂತ ಅಂದರು. ದೇವರಾಣೆ ಏನು ಮಾಡಿದನೋ ಗೊತ್ತಿಲ್ಲ, ಬಟ್ ಇವಾಗ ಹೋಗಿ ಚೆಕ್ ಮಾಡೋಣ. ಸುಜಿತ್ ಸ್ಪಾಟ್ ಹತ್ರ ಹೋಗ್ತಾ ಇದ್ದೀನಿ. ನಾನು ಜಾಸ್ತಿ ಟೈಮ್ ತೊಗೊಳಲ್ಲ. ನೀವು ಹ್ಞೂ ಅಂದರೆ ಒಂದು ಕಾಫಿ ಹೋಗೋಣ. ಆ್ಯಕ್ಚುಲಿ ನನ್ನ ಫ್ರೆಂಡ್ ಒಬ್ಬ ಅಲ್ಲಿ ಕಾಯ್ತಾ ಇದ್ದಾನೆ. ವಿನಯ್ ಅವರು ಒಳಗಡೆ ಕೂತಿದ್ದಾರೆ. ಸೊ ನಾನು ಇವ್ರನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇವಾಗ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ತೀನಿ ಬನ್ನಿ. ನಮ್ಮ ಫ್ರೆಂಡ್ನ ಇಲ್ಲಿ ಒಬ್ಬರೇ ಇದ್ದೀರಾ? ಕಳಿಸ್ಬಿಟ್ರಾ? ಆರಿಕ್ತಾ ಅಂತ ಇವ್ರ ಹೆಸರು. ನಿಜವಾಗ್ಲು ಯಾಕೆ ಶೈಕ ಬಿಟ್ರಾ? ಕೊಡಿ. ಆಯ್ತಾಯ್ತು. ರೋಸ್ ಎಲ್ಲ ಕೊಡ್ಸಿದ್ದೀನಿ, ಸುಮ್ಮನೆ ಇದ್ಬಿಡು. ಬಳೆ ಎಲ್ಲ ಕೊಡ್ಸಿದ್ದೀನಿ, ಜಾಸ್ತಿ ಮಾತಾಡಬೇಡ. ನಿಜ ಹೇಳಿ, ರೋಡಲ್ಲೇ ಸಿಕ್ಕಿದ್ರಾ? ಇಲ್ಲ, ದೇವಸ್ಥಾನ ಮುಂದೆ ಕರೆಕ್ಟಾಗಿ ಇಲ್ಲೇ ಸಿಕ್ಕಿದ್ರು. ನಾನು ನಿನಗೆ ಫೋನ್ ಮಾಡಿದೆ, ಅವ್ರು ಇಲ್ಲಿ ಬಂದರು, ಪಾಸ್ ಆದರು. ಇದರಲ್ಲಿ ನಸೀಬ್ ಹೆಂಗಿದೆ ಅಂತ ಅಂದರೆ
ಟಾಸ್ಕ್ ಕೊಟ್ಟವನ್ಗೆ ಹಿಂಗೋ ಸಿಕ್ಕಿದ್ರು. ಅಯ್ಯೋ ಅದೆಲ್ಲ ಬೇಡ ಕಣಯ್ಯ. ನೀನು ಲಾಸ್ಟ್ ಬ್ಲಾಗಲ್ಲಿ ನಾನು ಅಜೀಬ್ ಮಾಡಿದ್ದ, ಇವಾಗ ನೋಡು ಕರ್ಕೊಂಬಂದಿದ್ದೀನಿ. ಕರ್ಕೊಂಬಂದಿದ್ದೀರಾ ಇಲ್ಲ ಹುಡುಕಿದ್ದೀರಾ? ಹುಡುಕಿದ್ದೀನಪ್ಪ, ನಿನ್ನನ್ನು ಮೀಟ್ ಮಾಡ್ಸಕ್ಕೆ ಕರ್ಕೊಂಬಂದಿದ್ದೀನಿ. ಅವ್ರು ಮನೆಗೆ ಹೋಗಬೇಕು ಅಂದರು, ಆಟೋ ಬುಕ್ ಮಾಡಿದ್ರು, ಕ್ಯಾನ್ಸಲ್ ಮಾಡಿ ರಿಕ್ವೆಸ್ಟ್ ಮಾಡಿ ಅವ್ರ ಮಮ್ಮಿನೂ ಕಾಲ್ ಮಾಡಿದ್ರಂತೆ. ಸೊ ಒಂದು 2 ನಿಮಿಷ ನನ್ನ ಫ್ರೆಂಡಿಗೆ ಮಾತಾಡ್ಸ್ಬಿಟ್ಟು ಹೋಗ್ಬಿಡಿ ಅಂತ ಹೇಳಿದ್ದೀನಿ. ನೀನು ತೋರ್ಸಕ್ಕೆ ಅಂತಲೇ ಕರ್ಕೊಂಬಂದಿರೋದು, ಆಮೇಲೆ ನೀನು ಏನೇನು ಹೇಳ್ಬಿಡ್ತೀಯ ಅಂತ ಹೇಳ್ಬಿಟ್ಟು ಕರ್ಕೊಂಬಂದಿದ್ದೀನಿ. ಪುಣ್ಯಾತ್ಮ. ಸೊ ವಿ ಆರ್ ಲೈಕ್ ಕ್ಲೋಸ್ ಫ್ರೆಂಡ್ಸ್. ಸೊ ನೀವು ನಿಮ್ಮ ಫ್ರೆಂಡಲ್ಲಿ ಫ್ರೆಂಡ್ ಹೋದ್ರು, ಹೋಗ್ಬಿಟ್ರಾ? ಅವ್ರಿಗೆ ನಿಮ್ಮನ್ನ ನೋಡೋ ಆಸೆ ಇರಲಿಲ್ಲ. ಅವ್ರಿಗೂ ಏನಿರಲಿಲ್ಲ, ನಾನು ತೋರಿಸ್ತೀನಿ ಅಂತ ಕರ್ಕೊಂಡ್ಬಂದೆ. ನಾನು ಹೇಳಿದೆ ಗೈಸ್, ಆ್ಯಕ್ಚುಲಿ ಸುದೀಪ್ನ ಮೀಟ್ ಮಾಡಿಸ್ತೀನಿ ಅಂತ. ಅವ್ರು ಹೊರಡ್ತೀನಿ ಬಿಸಿ ಅಂತ ಅಂದರು. ಸರಿ ಅಂತ ನೋಡಿ, ನಾನು ಕನ್ವಿನ್ಸ್ ಮಾಡೋದು ಹಿಂಗೆ. ಅವರು ಹೊಡ್ತೀನಿ ಅಂತ ಹೇಳಿದ್ರು, ಕ್ಯಾಬ್ ಬುಕ್ ಮಾಡ್ತಾಯಿದ್ರು. ಅವ್ರ ಜೊತೆ ಅವ್ರ ಫ್ರೆಂಡ್ ಬೇರೆ ಬಂದವರು, ಅವ್ರನ್ನ ಕರ್ಕೊಂಡ್ಬಂದಿದ್ದೀನಿ. ಎಕ್ಸ್ಪೀರಿಯನ್ಸ್. ಬನ್ನಿ ಮ್ಯಾಮ್, ಕೂತ್ಕೊಂಡು. ಯಾ ಪ್ಲೀಸ್ ಹ್ಯಾವ್ ಅ ಸಿಟ್. ಹೆಂಗನ್ಸ್ತು ಮ್ಯಾಮ್? ನಿಜ ಹೇಳಿ, ಹಾನೆಸ್ಟಾಗಿ. ಚೆನ್ನಾಗಿ ಅನ್ಸು. ನಾನು ಆಲ್ರೆಡಿ ಅವ್ರ ಬಗ್ಗೆ ಹೇಳ್ದೆ. ಇಬ್ಬರು ವೀಡಿಯೋಸ್ನು ನೋಡಿದ್ದೀನಿ ನಾನು ಮುಂಚೆ. ಖುಷಿ ಅನಿಸ್ತಾ ಇದೆ ಮೀಟ್ ಮಾಡಿ. ನಾನು ಎಲ್ಲೂ ಈ ಥರ ಹುಡುಗರ ಜೊತೆ ಎಸ್ಪೆಷಲಿ ಆಚೆ ಹೋಗಲ್ಲ, ಬಟ್ ಅಪ್ರೋಚ್ ಡಿಫ್ರೆಂಟ್ ಆಗಿತ್ತು ಅಂತ ಒಪ್ಕೊಂಡಿದ್ದು. ಮನೆಯವ್ರು ನೋಡ್ತಾವ್ರೆ ಅಂತ ಏನಾದ್ರು ಏನು ಹೇಳ್ತಾ ಇದ್ರೆ ಈ ಥರ? ಅಲ್ಲ, ಯೂಶಲಿ ಅವ್ರು ನಿಜಾನೇ ಹೇಳಿದ್ರು. ಅವ್ರ ಹುಡುಗರ ಜೊತೆ ಆಚೆ ಹೋಗಲ್ಲ, ಅಣ್ಣ ಅಂದ್ಬಿಟ್ಟು ಕರ್ಕೊಂಡು ಹೋಗಿಲ್ಲ. ನೀನು ಹಾಳು ಮಾಡಿ ಕಣ. ನೀನು ನನಗೆ ಸಿಗ್ತಾರೆ ಅಷ್ಟೇ. ಏನು ಗೊತ್ತಾ, ಅವರು ಕಾಲು ಎಳ್ದೆ ಬಸ್. ನಾವು ಒಂಥರ ಹಂಗೆ, ಇವಾಗ ನಾವು ಅವ್ರು ಕಾಲು ಎಳಿತೀವಿ, ಅವ್ರು ನಮ್ಮ ಕಾಲು ಎಳಿತಾರೆ. ಇಲ್ಲ ಅವ್ನು ಒಳ್ಳೇದೇ ಬಯಸ್ತಾನೆ. ಇವಾಗ ನೋಡಿ, ನಿಮ್ಗೆ ಎಷ್ಟು ಒಳ್ಳೇದು ಬಯಸ್ತಾರೆ ಅಂತ ಹೇಳಿದ್ರೆ, ನಾನು ರಾಮ, ನೀವು ಸೀತೆ ಅಂದರೆ ಅವ್ನು ಆಂಜನೇಯ ಇದ್ದಂಗೆ, ಸೊ ಅವನು ಲಕ್ಷ್ಮಣ ಇದ್ದಂಗೆ. ಸಾರಿ, ಎಲ್ಲ ಸೊ ಫೈನಲಿ ವಿಡಿಯೋನ ಫಸ್ಟ್ ಎಂಡ್ ಮಾಡೋಣ. ನನಗಿಂತ ಜಾಸ್ತಿ ಟೈಮ್ ತೊಗೊಂಡ್ರು, ಮುಕ್ಕಲ್ ಅವರ್ ಜಾಸ್ತಿ ತೊಗೊಂಡಿದೆ. ಬಟ್ ಇಟ್ಸ್ ಓಕೆ. ನನಗೆ ಗೊತ್ತಿಲ್ಲ ಏನೇನು ಕೊಡ್ಸಿದ್ದಾರೆ, ಹೆಂಗಿದ್ದಾರೆ ಅಂತ. ಇವ್ರು ಚೆನ್ನಾಗಿದೆ ಅಂತ ಅಂದರು. ಸೊ ನಾನು ಕರ್ಕೊಂಡು ಹೋದವರು ಚೆನ್ನಾಗಿದೆ ಅಂತ ಅಂದರು. ಸೊ ಇವಾಗ ವಿಡಿಯೋ ನಿಮ್ಮ ಮುಂದೆ ಇದೆ. ಹಾನೆಸ್ಟಾಗಿ ಯಾರು ಚೆನ್ನಾಗಿ ಮಾಡಿದ್ದಾರೆ ನನ್ನ ಕಮೆಂಟ್ ಹಾಕಿ. ಗೊತ್ತು ಬಿಡಿ. ಓಕೆ, ಸೋತರು ಆಮೇಲೆ ನಾನು ನೋಡ್ಕೊಂಡು ರೆಡಿ ಆಗಿರಿ. ಸೋಲದಲ್ಲ, ರೆಡಿ ಇರಿ. ಹೌದಾ? ರೆಡಿ ಇರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ. ಇನ್ನೊಂದು ಕ್ರೇಜ್ ಆಗಿರೋ ವಿಡಿಯೋ ಜೊತೆ ಸಿಗ್ತೀನಿ, ಅದು ಸುಜಿತ್ ಜೊತೆನೆ. ನಾನು ಕರ್ಕೊಂಡು ಹೋಗ್ತೀನಿ, ಅವ್ರು ಕರ್ಕೊಂಡು ಹೋಗ್ತಾರೆ. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಸೆಯೆ ದುಃಖಕ್ಕೆ ಮೂಲ, ಅಸೂಯೆ ಒಳ್ಳೇದಲ್ಲ, ಬೆಳ್ಳಗೆ ಇರೋದೆಲ್ಲ ಹಾಲಲ್ಲ, ಇಲ್ಲಿ ಯಾರು ಮೇಲಲ್ಲ.